ವಕ್ರತುಂಡ ಮಹಾಕಾಯ ವಕ್ರತುಂಡ ಮಹಾಕಾಯ ಓಂ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಳಿ ಸ್ಫುರತ್ತಾರಾನಾಯಕ ಶೇಖರಾಂ ಸ್ಮಿತಂ ಖೀಮಾಪೀನ ವಕ್ಷೋರುಹಾ ಪಾಣಿಭ್ಯಾಮಣಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತಿ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಂಬಿಕಾ ಧ್ಯಾಯೇತ್ ಪರಾಂಬಿಕಾ. ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಜಗನ್ಮಾತಾ ಹಾಸ್ಪಿಟಲ್ ಮುಳ್ಳೇರಿಯ ಇದರ ಔದ್ಯೋಗಿಕ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಮೊದಲಿಗೆ ಜಗನ್ಮಾತಾ ಹಾಸ್ಪಿಟಲಿನ ಬಗ್ಗೆ ಒಂದು ಸಣ್ಣ ಪರಿಚಯ, ಮತ್ತು ಈ ಒಂದು ಕಾನ್ಸೆಪ್ಟ್ ಇದು ಹೇಗೆ ಹುಟ್ಟಿಕೊಂಡಿತು ಎಂಬುದರ ಬಗ್ಗೆ ಒಂದೆರಡು ಮಾತುಗಳು. ಜಗನ್ಮಾತಾ ಹಾಸ್ಪಿಟಲ್ ಮುಳ್ಳೇರಿಯ ಎಂಬಂಥ ಸಂಸ್ಥೆ ಕಳೆದ ಜೂನ್ ತಿಂಗಳಿನಲ್ಲಿ ಪರಮಪೂಜ್ಯ ಸ್ವಾಮೀಜಿಗಳ ದಿವ್ಯ ಹಸ್ತದಿಂದ ಅದರ ಟ್ರಯಲ್ ರನ್ ಕಾರ್ಯಗಳು ಆರಂಭಗೊಂಡಿತು. ಸ್ವಾಮೀಜಿಗಳು ನಮಗೆ ನಮ್ಮ ಈ ಸಂಸ್ಥೆಗೆ ಆಗಮಿಸಿ ಇದರ ಚಾಲನೆ ನೀಡಿ ಭಾಳ ಯಶಸ್ವಿಯಾಗಿ ಕಳೆದ 10 ತಿಂಗಳಿನಲ್ಲಿ ಭಾಳ ಯಶಸ್ವಿಯಾಗಿ ಸಂಸ್ಥೆ ನಡೀತಾ ಇದೆ. ನಮ್ಮ ಊರಿನ ಜನರ ಸಹಕಾರ ಮತ್ತು ಈ ಊರಿನಲ್ಲಿ ಡಾಕ್ಟರ್ ಕೇಶವ ಭಟ್, ದಿವಂಗತ ಡಾಕ್ಟರ್ ಕೇಶವ ಭಟ್ ಮತ್ತು ಅವರ ಮನೆಯವರಿಗೆ ಇರುವ ಗೌರವ ವಿಶೇಷವಾಗಿ ನಮ್ಮ ಈ ಊರಿನ ಎಲ್ಲ ಭಾಗದಿಂದಲೂ ನಮಗೆ ನಮ್ಮ ಹಾಸ್ಪಿಟಲ್ನ ಡೆವಲಪ್ಮೆಂಟಿಗೆ ಸಿಕ್ಕಿದೆ. ನಾವು ಭಾಳ ಖುಷಿ ಮತ್ತು ಹೆಮ್ಮೆ ಪಡುವಂಥ ವಿಷಯವಾಗಿದೆ. ಮುಳ್ಳೇರಿಯಾದ ಸ್ವಲ್ಪ ಉದ್ಯಮಿಗಳು ಹಾಗೂ ಸ್ವಲ್ಪ ಇನ್ವೆಸ್ಟರ್ಸ್ಗಳು ಸೇರಿಕೊಂಡು ಕಳೆದ 7-8 ವರ್ಷಗಳಿಂದ ಬೇರೆ ಬೇರೆ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಮುಳ್ಳೇರಿಯ ಟ್ರೇಡ್ ಫೆಸ್ಟಿವಲ್ ಎಂಬಂಥ ಒಂದು ಕಾನ್ಸೆಪ್ಟ್ ಕಳೆದ 2-3 ವರ್ಷಗಳಲ್ಲಿ ನಾವು ಮುಳ್ಳೇರಿಯದಲ್ಲಿ ಭಾಳ ಯಶಸ್ವಿಯಾಗಿ ನಡೆಸಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಗೋಲ್ ಇಷ್ಟೇ, ಮುಳ್ಳೇರಿಯ ಎಂಬಂಥ ಪೇಟೆ, ಆ ಪೇಟೆಯಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ನಡಿಬೇಕು. ಪ್ರಧಾನಮಂತ್ರಿ ಹೇಳುವಂಥ 5 ಟ್ರಿಲಿಯನ್ಗೆ ನಾವು ತಲುಪಬೇಕಿದ್ರೆ ನಮಗೆ ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಒಳ್ಳೆಯದು ಮಾಡಬೇಕು. ಜಾತಿ ಮತ ರಾಜಕೀಯ ಅದೆಲ್ಲ ಬಿಟ್ಟು ಅದರ ಆಚೆಗೆ ನಮ್ಮ ಎಕಾನಮಿಯನ್ನು ಬೆಳೆಸಬೇಕು. ಮುಳ್ಳೇರಿಯ ಕಳೆದ 3-4 ವರ್ಷಗಳಿಂದ ಇಲ್ಲಿಯ ಎಕಾನಮಿ ಬಹಳಷ್ಟು ಬೆಳೆದಿದೆ. ಸಣ್ಣ ಮುಳ್ಳೇರಿಯ ಪಟ್ಟಣ ಇವತ್ತು ತುಂಬ ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಬದಲಾವಣೆ ಆಗಿದೆ. ಜೊತೆಗೆ ಇಲ್ಲಿ ಅನೇಕ ಜನ ಜಾಬ್ ಕ್ರಿಯೇಷನ್ ಆಗಿದೆ, ಎಷ್ಟೋ ಜನಕ್ಕೆ ಉದ್ಯೋಗದ ಅವಕಾಶಗಳು ಸಿಕ್ಕಿದೆ. ಹಾಗೆ ಆ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ನಮ್ಮ ಮುಳ್ಳೇರಿಯದಲ್ಲಿ ನಾವು ಸ್ವಲ್ಪ ಉದ್ಯಮಿಗಳು ಮತ್ತು ಹೂಡಿಕೆದಾರರು ಇನ್ವೆಸ್ಟರ್ಸ್ಗಳು ಸೇರಿಕೊಂಡು ಒಂದು ಹಾಸ್ಪಿಟಲ್ ಮಾಡುವಂಥ ಸಂಕಲ್ಪ ಮಾಡಿಕೊಂಡಿದ್ದೆವು.
ನಮ್ಮ ಮುಳ್ಳೇರಿಯಾದ ಅತ್ಯಂತ ಸೀನಿಯರ್ ಡಾಕ್ಟರ್ಗಳು ಮತ್ತು ಈ ಹಾಸ್ಪಿಟಲ್ನ ಫೌಂಡರ್ ಆಗಿರುವಂಥ ದಿವಂಗತ ಕೇಶವ ಭಟ್ ಅವರು ಕೃಷ್ಣ ಕ್ಲಿನಿಕ್ ಅಂತ ಹೆಸರಿನಲ್ಲಿ ಹಾಸ್ಪಿಟಲ್ ಹಿಂದೆ ಸ್ಟಾರ್ಟ್ ಮಾಡಿದರು. ಮತ್ತು ಮುಂದೆ ಅದು ಕೃಷ್ಣ ಮೆಟರ್ನಿಟಿ ಮತ್ತು ನರ್ಸಿಂಗ್ ಹೋಮ್ ಆಗಿ ಅವರ ಸುಪುತ್ರರಾಗಿದ್ದಂಥ ಶ್ರೀ ಡಾಕ್ಟರ್ ರಮಣ ಅವರ ನೇತೃತ್ವದಲ್ಲಿ ಹಾಸ್ಪಿಟಲ್ ರನ್ ಆಗ್ತಾ ಇತ್ತು. ಆದರೆ ಕೊರೋನಾ ನಂತರ ಅದು ಬರೀ ಡೇ ಕೇರ್ ಆಗಿ ಬದಲಾವಣೆ ಆಯಿತು. ಆಗ ನಾವು ಡಾಕ್ಟ್ರೊಂದಿಗೆ ಸಂಪರ್ಕ ಮಾಡಿಕೊಂಡು ನಾವು ಒಟ್ಟಾಗಿ ಯಾಕೆ ಈ ಹಾಸ್ಪಿಟಲನ್ನು ತಗೊಂಡು ಹೋಗಬಾರ್ದು ಅಂತ ಒಂದು ಪ್ರಪೋಸಲ್ ಕೊಟ್ಟೆವು. ಡಾಕ್ಟ್ರು ಬಹಳ ಸಂತೋಷದಿಂದ ಒಪ್ಪಿಕೊಂಡ್ರು. ಈ ಹಾಸ್ಪಿಟಲನ್ನು ಒಂದು ನೆಕ್ಸ್ಟ್ ಲೆವೆಲ್ ಹಾಸ್ಪಿಟಲ್ ಆಗಿ ಬದಲಾಯಿಸಬೇಕು ಎಂಬಂಥ ಒಂದು ಕಾನ್ಸೆಪ್ಟ್ ನಮ್ಮ ಮನಸ್ಸಿನಲ್ಲಿತ್ತು. ಅವರು ಜೊತೆ ಸೇರಿಕೊಂಡ್ರು. ಅವರ ಶ್ರೀಮತಿಯವರು ಈಗಾಗಲೇ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರ ಮಗ ಡಾಕ್ಟರ್ ವಿನೀತ್ ಕೂಡ ಬಹಳ ಯಶಸ್ವಿ ಡಾಕ್ಟರ್ಗಳಲ್ಲಿ ಒಬ್ಬರು. ಇವರೆಲ್ಲ ಕೈ ಜೋಡಿಸಿಕೊಂಡು ನಮ್ಮ CEO ಯಂಗ್ ಮನೋಜ್ ಕೃಷ್ಣ ಅವರ ಭರವಸೆ ಕೂಡ ನಮಗೆ ಒಂದು ನೆಕ್ಸ್ಟ್ ಲೆವೆಲ್ ಥಿಂಕಿಂಗಿಗೆ ಕಾರಣ ಆಯಿತು. ಹಾಗೆ ನಾವೊಂದು ಒಳ್ಳೆಯ ಹಾಸ್ಪಿಟಲನ್ನು ಇಲ್ಲಿ ಬಿಲ್ಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಆ ಹಾಸ್ಪಿಟಲಿನ ಹಿನ್ನೆಲೆ ಕಥೆ ನಿಮಗೆ ನನ್ನಕ್ಕಿಂತ ಹೆಚ್ಚು ಗೊತ್ತಿದೆ. ನಮ್ಮ ಮುಳ್ಳೇರಿಯಾದಲ್ಲಿ ಒಂದು ಕಾಲದಲ್ಲಿ ಕೇಶವ ಡಾಕ್ಟರ್ ಅವರು ಮನೆಗೆ ನಮ್ಮ ಶೂಟ್ ಕೇಸ್ ಹಿಡ್ಕೊಂಡು ಆಗ ವಾಹನ ಸೌಕರ್ಯ ಇಲ್ಲ ಸಮಯದಲ್ಲಿ ಕೂಡ ಮನೆಗೆ ನಡ್ಕೊಂಡೋಗಿ ಸೇವೆ ಸಲ್ಲಿಸಿದಂಥ ಒಬ್ಬರು ವ್ಯಕ್ತಿ. ಅಂತ ಒಬ್ಬ ವ್ಯಕ್ತಿ ಹಾಕಿಕೊಟ್ಟಂಥ ಪಥದಲ್ಲಿ ನಮ್ಮ ಮುಳ್ಳೇರಿಯಾದ ಈ ಜನ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಮೇನ್ ಏಮ್ ಅಂದರೆ ಬೆಸ್ಟ್ ಹೆಲ್ತ್ ಕೇರ್ ಇನ್ ಅಫೋರ್ಡೆಬಲ್ ಪ್ರೈಸಸ್. ಭಾಳ ಸಣ್ಣ ದರದಲ್ಲಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಬೇಕು ಅದೇ ನಮ್ಮ ವಿಷನ್. ಆ ವಿಷನ್ನಲ್ಲಿ ನಮ್ಮ ಹಾಸ್ಪಿಟಲ್ ನಾವು ತಗೊಂಡು ಹೋಗಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತಿನ ಈ ಶುಭ ಸಮಾರಂಭ ಕಳೆದ 1 ವರ್ಷದಿಂದ ನಾವು ಇದರ ಕನ್ಸ್ಟ್ರಕ್ಷನ್ ಮತ್ತು ರಿನೋವೇಷನ್ ಆಗ್ತಾ ಇತ್ತು. ಅದರ ಅತ್ಯಂತ ಕೊನೆಯ ಹಂತವಾಗಿ ಇದರ ಔದ್ಯೋಗಿಕ ಉದ್ಘಾಟನೆಗೆ ನಮ್ಮ ಪರಮ ಪೂಜ್ಯ ಎಡನೀರು ಮಠಾಧೀಶರಾಗಿರುವಂಥ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು ಆಗಮಿಸಿದ್ದಾರೆ. ನಮ್ಮ ಸಂಸ್ಥೆಗೂ ನಮ್ಮ ಯೂತ್ ಹೆಲ್ತ್ ಕೇರ್ LLPಗೂ ಸದಾ ಶಕ್ತಿಯನ್ನು ತುಂಬುವಂಥ ವ್ಯಕ್ತಿಯವರು. ಅವರ ಪಾದಗಳಿಗೆ ಪ್ರಣಾಮಗಳನ್ನು ಅರ್ಪಿಸುವುದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಅವರನ್ನು ನಾನು ತುಂಬು ಹೃದಯದಿಂದ ಭಕ್ತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತೇನೆ. ಅವರಿಗೆ ಫಲ ಕಾಣಿಕೆಯನ್ನು ನೀಡಿಕೊಂಡು ಡಾಕ್ಟರ್ ದಂಪತಿಗಳು ಸ್ವಾಗತಿಸ್ತಾ ಇದ್ದಾರೆ. ಮುಂದೆ ನಮ್ಮ ವೇದಿಕೆಯಲ್ಲಿ ನಮಗೆಲ್ಲ ಹೆಮ್ಮೆ ಅನ್ನಿಸುವಂಥ ವ್ಯಕ್ತಿ, ನಮ್ಮ ಹಾಸ್ಪಿಟಲನ್ನು ಈಗಾಗಲೇ ಔದ್ಯೋಗಿಕವಾಗಿ ಉದ್ಘಾಟನೆ ಮಾಡಿದಂಥ ಹಿರಿಯ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ. ನಾವು ಡಾಕ್ಟರನ್ನು ಕರೆಯಲಿಕ್ಕೆ ಮೇನ್ ಕಾರಣ ಏನಂದರೆ ಅವರ 100 ಫಾಲೋವರ್ಸ್ ಫ್ಯಾನ್ಸ್ ಇದ್ದಾರೆ. ನಾವು ಶಾಂತಾರಾಮ್ ಶೆಟ್ಟಿ ಅವರು ಬರ್ತಾರೆ ಅಂತ ತಿಳಿದ ತಕ್ಷಣ 100 ಮಂದಿ ಈ ಕಾರ್ಯಕ್ರಮಕ್ಕೆ ಅವರನ್ನು ನೋಡಬೇಕು ಅಂತ ಆಗ್ರಹಿಸಿಕೊಂಡು ಬಂದಿದ್ದಾರೆ. ಹಾಗೆ ಡಾಕ್ಟ್ರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಿಜಕ್ಕೂ ನಮಗೆ ಸಂತೋಷ ತರುವಂಥ ವಿಚಾರ. ನಮ್ಮ ಯೂತ್ ಹೆಲ್ತ್ ಕೇರ್ LLPಗೂ ನಮ್ಮ ಜಗನ್ಮಾತಾ ಹಾಸ್ಪಿಟಲ್ಗೆ ಇದೊಂದು ಅಭಿಮಾನದ ಸಂತಸದ ಕ್ಷಣ. ಅಂತಹ ಒಬ್ಬರು ಪ್ರಸಿದ್ಧ ಡಾಕ್ಟರ್ ಕೈಯಲ್ಲೇ ನಮ್ಮ ಹಾಸ್ಪಿಟಲ್ ಉದ್ಘಾಟನೆ ಆಗಿದೆ. ನಾವು ಅವರು ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ಮುಳ್ಳೇರಿಯಾದ ಎಲ್ಲರ ಪರವಾಗಿ ನಮ್ಮ ಜಗನ್ಮಾತಾ ಹಾಸ್ಪಿಟಲ್ನ ಪರವಾಗಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಅವರನ್ನು ಶಾಲು ಹೊದಿಸಿ ಗೌರವಿಸಬೇಕಾಗಿ ಡಾಕ್ಟರ್ ರಮಣ ಚೀಫ್ ಮೆಡಿಕಲ್ ಆಫೀಸರ್ ಜಗನ್ಮಾತಾ ಹಾಸ್ಪಿಟಲ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ರಾಘವೇಂದ್ರ ಭಟ್ ಕೇದಿಲ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯ ವಕೀಲರು, ಮಂಗಳೂರಿನ ಪ್ರಸಿದ್ಧ ವಕೀಲರು, ಅದೇ ಥರ ಕ್ಯಾಂಪದ ಡೈರೆಕ್ಟರ್ ಆಗಿರುವಂಥ ಶ್ರೀ ಪುರುಷೋತ್ತಮ್ ಭಟ್, ಅದೇ ಥರ ನಮ್ಮ ಕ್ಯಾಂಪದ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಪದ್ಮರಾಜ್ ಭಟ್ಟಾರಿ ಅವರು ಬಂದಿದ್ದಾರೆ. ಅದೇ ಥರ ಶ್ರೀ ಹಿರಿಯರು ಐತಪ್ಪಣ್ಣ ಬಂದಿದ್ದಾರೆ. ಮಾಜಿ ಕ್ಯಾಂಪದ ಅಧ್ಯಕ್ಷರಾಗಿರುವಂಥ, ಮಾಜಿ ಕ್ಯಾಂಪದ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಶಮ್ನಾ ಖಂಡಿಗೆಯವರು ಬಂದಿದ್ದಾರೆ. ನಮ್ಮೆಲ್ಲರ ಕಾರ್ಯಕ್ರಮಕ್ಕೆ, ಕಳೆದ ಫೌಂಡರ್ಸ್ ಡೇ ಕಾರ್ಯಕ್ರಮಕ್ಕೆ ಬಂದು ಅದನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಉದ್ಘಾಟಿಸಿ ಅದಕ್ಕೆ ಪ್ರೋತ್ಸಾಹ ಬಂದಿದ್ದಾರೆ. ಮತ್ತು ಹಾಗೆ ಅನೇಕ ಹಿರಿಯರು ಬಂದಿದ್ದಾರೆ. ರಘುರಾಮ್ ಮಾಸ್ಟ್ರು, ನಮ್ಮ ಮುಂಡೋಳು ದೇವಸ್ಥಾನದ ಮುಕ್ತೇಶ್ವರು, ಹಾಗೆ ಅನೇಕ ವ್ಯಕ್ತಿಗಳು ಬಂದಿದ್ದಾರೆ. ಪ್ರತಿಯೊಬ್ಬರನ್ನು ನನಗೆ ಕಾಣ್ತದೆ, ಪ್ರತಿಯೊಬ್ಬರ ಹೆಸರು, ಪ್ರತಿಯೊಬ್ಬರು ನಮ್ಮಲ್ಲಿ ವಿಶ್ವಾಸ ಇಟ್ಟುಕೊಂಡು ನಮ್ಮ ಆಮಂತ್ರಣ ಸ್ವೀಕರಿಸಿಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. जनार्दनः दीपो हरतु मे पापं दीपज्योतिर्नमोऽस्तु ते. ದೀಪವು ಅಜ್ಞಾನವನ್ನು ಕೂಡಿಸಿ ಜ್ಞಾನವನ್ನು ನೀಡುತ್ತದೆ, ಕತ್ತಲೆಯನ್ನು ದೂರವಾಗಿಸಿ ಬೆಳಕನ್ನು ಹಬ್ಬುತ್ತದೆ. ಹಾಗೆಯೇ ಈ ದೀಪವು ಇಲ್ಲಿನ ಎಲ್ಲ ವಿಘ್ನಗಳನ್ನು ನಿವಾರಿಸಿ ಇನ್ನು ಮುಂದೆ ಎಲ್ಲರೂ ಸನ್ಮಾರ್ಗದಲ್ಲಿ ನಡೆಯುವಂತೆ ನಮಗೆಲ್ಲರಿಗೂ ಪ್ರಚೋದನೆಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸೋಣ. ज्ञानैकमूर्तये निर्मलाय प्रशांताय दक्षिणामूर्तये नमः. अत्यंतकालं मतसी कुसुमप्रकाशं विद्वास्वं कनकभूषणभूषिताङ्गं विसृस्तकेशं मरुणाधरं आयताक्षं कृष्णं स्मरामि मनसा नवनीतस्य. सदाशिवसमारम्भां शङ्कराचार्यमध्यमां अस्मदाचार्यपर्यन्तां वन्दे गुरुपरम्पराम्. ಈ ಮುಳ್ಳೇರಿಯ ನಗರದ ಈ ಭಾಗದಲ್ಲಿ ಇವತ್ತು ಜಗನ್ಮಾತಾ ಆಸ್ಪತ್ರೆ ಎಲ್ಲ ರೀತಿಯ ಅನುಕೂಲಗಳನ್ನು ಹೊಂದಿಕೊಂಡು ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ನಾವೆಲ್ಲ ದೇವರಲ್ಲಿ ನಂಬಿಕೆಯನ್ನಿಟ್ಟಂತಹ ಸಮಾಜದವರು. ಸಂಪತ್ತು, ವಿದ್ಯೆ ಇದನ್ನೆಲ್ಲ ನಮಗೆ ಗಳಿಸ್ಬೋದು, ಪ್ರಯತ್ನದಿಂದ ನಮಗೆ ಗಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಆರೋಗ್ಯ ಅನ್ನೋದನ್ನು ದೇವರೇ ನಮಗೆ ಕೊಡಬೇಕು ಮತ್ತು ಕೊಡ್ತಾರೆ ಅನ್ನೋಂಥ ಒಂದು ವಿಶ್ವಾಸವನ್ನು ಹೊಂದಿದಂಥ ಒಂದು ಸಮಾಜ ನಮ್ಮ ಹಿಂದೂ ಸಮಾಜ. ಹಾಗಿರುವಾಗ ಅಂಥ ಒಂದು ತಾಯಿಯ ಹೆಸರಿನಲ್ಲಿ ಜಗನ್ಮಾತಾ ಆಸ್ಪತ್ರೆ ಅನ್ನುವಂಥ ಒಂದು ಹೆಸರಿನಲ್ಲಿ ಈ ಆಸ್ಪತ್ರೆ ಇವತ್ತು ಇಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ನಾವು ತಾಯಿಯನ್ನು ಸ್ಮರಿಸುವಾಗ ನಾವು ಹೇಳ್ತೇವೆ ಪರಂಜ್ಞಾನಿ ಮಾತಸ್ತದನು ಶರಣಂ ಕ್ಲೇಶಹರಣಂ. ನಿಶ್ಶಬ್ದವಾಗಿ ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೆ ತಾಯಿ ನಿನ್ನನ್ನು ಅನುಸರಿಸಿದರೆ ನೀನು ನನ್ನನ್ನು ಪೂರೈತಿ ನನ್ನನ್ನು ಸಲಹುತ್ತೆ ಅನ್ನೋದಾಗಿ ನಮ್ಮ ನಂಬಿಕೆ ಅನ್ನೋದಾಗಿ. ಇರುವಾಗ ನಾವು ಮಾಡುವಂತಹ ಪ್ರಯತ್ನವನ್ನು ಮಾಡಿ ನಮಗೆ ಉತ್ತಮವಾದಂತಹ ಚಿಕಿತ್ಸೆ ಅನ್ನೋ ಒಂದು ಉತ್ತಮವಾದಂಥ ಒಂದು ಆಸ್ಪತ್ರೆಯ ಮೂಲಕ ನಮಗೆ ದೊರೆತರೆ ಖಂಡಿತವಾಗಿ ನಮಗೆ ಆರೋಗ್ಯವನ್ನು ದೇವರು ಕೊಡ್ತಾರೆ ಅನ್ನೋದು ನಮ್ಮ ವಿಶ್ವಾಸ. ಇವತ್ತು ಎಲ್ಲ ವಿಷಯಗಳು ಕೂಡ ಜಗತ್ತಿನಲ್ಲಿ ಬಹಳಷ್ಟು ಮುಂದುವರಿದೆ. ಅದರಲ್ಲಿಯೂ ವೈದ್ಯಕೀಯ ವಿಜ್ಞಾನ ಬಹಳಷ್ಟು ಮುಂದುವರಿದಂಥ ಒಂದು ವಿಜ್ಞಾನ. ಅದರೊಂದಿಗೆ ಒಂದು ರೀತಿಯಲ್ಲಿ ವೈದ್ಯಕೀಯ ಜಗತ್ತು ಏನೋ ಒಂದು ವಾಣಿಜ್ಯ ಕಾರಣದಿಂದ ಸಂಬಂಧಗಳನ್ನು ಕಳೆದುಕೊಳ್ತಾ ಇದೆ ಅನ್ನೋದಂಥ ಒಂದು ವಿಷಾದ ಕೂಡ ನಮ್ಮ ಮನಸ್ಸಲ್ಲಿ ಮೂಡುವುದು ಸಹಜ. ಎಲ್ಲ ಆಸ್ಪತ್ರೆಗಳಲ್ಲಾದರೆ
ಕೆಲವೊಮ್ಮೆ ಆ ರೀತಿಯಲ್ಲಿ ನಡೆಯುವುದನ್ನು ಕೂಡ ನಾವು ನೋಡಿದ್ದೇವೆ. ಹಾಗಿರುವಾಗ ಮುಖ್ಯವಾಗಿ ನಮ್ಮ ಆಸ್ಪತ್ರೆಗಳು ಗ್ರಾಹಕರಲ್ಲಿ, ನಾನು ರೋಗಿಗಳು ಅಂತ ಹೇಳೋದಿಲ್ಲ, ಅಂದರೆ ಆಸ್ಪತ್ರೆಗೆ ಬರುವವರೆಲ್ಲ ಯಾರು ಸೌಖ್ಯದವರು ಬರೋದಿಲ್ಲ, ಎಲ್ಲ ಅಸೌಖ್ಯವನ್ನು ಹೊಂದಿಕೊಂಡೇ ಬರೋದು. ಹಾಗಿರುವಾಗ ಗ್ರಾಹಕರಲ್ಲಿ ವಿಶ್ವಾಸವನ್ನು ಮೂಡಿಸುವಂಥ, ಗ್ರಾಹಕರಿಗೆ ಧೈರ್ಯ ತುಂಬುವಂಥ ಒಂದು ಕುಟುಂಬದ ಆಸ್ಪತ್ರೆಯಾಗಿ ಅದು ಕಾರ್ಯವನ್ನು ಆಚರಿಸಬೇಕು. ಆಗ ಬರುವಂತಹ ಗ್ರಾಹಕರಿಗೆ ಆ ಸಂಸ್ಥೆಯ ಮೇಲೆ ವಿಶ್ವಾಸ ಬರ್ತದೆ ಮತ್ತು ಆ ಸಂಸ್ಥೆ ಮುನ್ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲ ಸಂಸ್ಥೆಗಳು ಕೂಡ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಅದು ಒಳ್ಳೆಯದಾಗಲಿ, ಅದು ಲಾಭದಿಂದ ನಡೀಲಿ ಎಂಬುದಾಗಿ ನಮಗೆ ಹಾರೈಸಬಹುದು. ಆದರೆ ಆಸ್ಪತ್ರೆ ಅಂದಾಗ ನಮಗೆ ಸ್ವಲ್ಪ ಗೊಂದಲ ಆಗ್ತದೆ. ಆಸ್ಪತ್ರೆ ಒಳ್ಳೆಯದಾಗಬೇಕು ಅಂದರೆ ಅಲ್ಲಿ ರೋಗಿಗಳು ಜಾಸ್ತಿ ಆಗಬೇಕು ಅನ್ನೋದನ್ನು ಪರೋಕ್ಷವಾಗಿ ನಾವು ಹೇಳಿದಾಗ್ತದೆ. ಆದರೆ ಅದಲ್ಲ, ರೋಗಿಗಳು ಬಂದಲ್ಲಿ ಅವರಿಗೆ ಉತ್ತಮವಾದಂಥ ಒಂದು ಚಿಕಿತ್ಸೆ ದೊರೆತು ಅವರಲ್ಲಿರುವಂತಹ ರೋಗ ಶೀಘ್ರವಾಗಿ ಗುಣ ಆಗಬೇಕು, ಆ ಮೂಲಕ ಆಸ್ಪತ್ರೆ ಒಳ್ಳೆಯದಾಗಬೇಕು ಅನ್ನೋದಾಗಿ ನಮಗೆ ಹಾರೈಸಬಹುದು. ಪ್ರತಿಯೊಂದು ಊರಿನಲ್ಲಿ ಕೂಡ ಇಂಥ ಒಂದು ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆಯ ಒಂದು ಅನಿವಾರ್ಯತೆ ಇವತ್ತಿನ ಸಮಾಜದಲ್ಲಿದೆ. ನಮ್ಮ ಬದಲಾದಂತಹ ಆಹಾರ ಕ್ರಮಗಳಿರ್ಬೋದು, ಬೇರೆ ಬೇರೆ ರೀತಿಯ ನಮ್ಮ ಹವ್ಯಾಸಗಳಿರ್ಬೋದು, ಅದರಿಂದಾಗಿ ಇವತ್ತು ಬೇರೆ ಬೇರೆ ರೀತಿಯಾದಂತಹ ರೋಗಗಳಿಗೆ ಜನರು ತುತ್ತಾಗ್ತಾ ಇದ್ದಾರೆ. ಕೆಲವೊಮ್ಮೆ ಎಷ್ಟೋ ಜನರು ಸರಿಯಾದಂತಹ ಚಿಕಿತ್ಸೆ ಸರಿಯಾದ ಸಮಯದಲ್ಲಿ ದೊರೆಯದೆ ಸಾವನ್ನು ಕಾಣುವುದನ್ನು ನಾವು ನೋಡಿದ್ದೇವೆ. ಹಾಗಿರುವಾಗ ಇಂಥ ನಗರ ಪ್ರದೇಶಗಳಲ್ಲಿ ಇಂಥ ಒಂದು ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಎಲ್ಲ ಕಡೆಯಲ್ಲೂ ನಿರ್ಮಾಣವಾಗುವುದು ಇವತ್ತಿನ ಅನಿವಾರ್ಯವಾದಂಥ ಒಂದು ವಿಷಯವಾಗಿದೆ. ಈಗಾಗಲೇ ಸ್ವಾಗತ ಭಾಷಣದಲ್ಲಿ ಹೇಳಿದರು, ಜೂನ್ ತಿಂಗಳಲ್ಲಿ ಬರುವಾಗ ನಮಗೆ ಈ ಆಸ್ಪತ್ರೆಯನ್ನು ನೋಡಿದಾಗ, ಇವತ್ತು ನೋಡಿದಾಗ ಬಹಳಷ್ಟು ಗಜಾಂತರ ವ್ಯತ್ಯಾಸವನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಬಹಳ ಸುಂದರವಾಗಿ ಎಲ್ಲ ಅನುಕೂಲಗಳಿಂದ ಕೂಡಿ ಇವತ್ತು ಈ ಆಸ್ಪತ್ರೆ ಇವತ್ತು ಉದ್ಘಾಟನೆಗೊಳ್ತಾ ಇದೆ. ಡಾಕ್ಟರ್ ಶಾಂತರಾಮ್ ಶೆಟ್ಟರು, ಒಂದು ರೀತಿಯಲ್ಲಿ ಅವರು ವೈದ್ಯಕೀಯ ಜಗತ್ತಿನಲ್ಲಿ ನಮಗೆಲ್ಲ ಒಂದು ಕಥೆ. ಶಾಂತರಾಮ್ ಶೆಟ್ಟರ್ ಅಂದರೆ ಅಷ್ಟು ರೀತಿಯಾದಂಥ ಒಳ್ಳೆಯ ಒಂದು ಚಿಕಿತ್ಸೆ ನೀಡಿದಂಥ ಒಬ್ಬರು ವೈದ್ಯರು. ಅಂಥ ಒಂದು ಉತ್ತಮವಾದಂಥ ಚಿಕಿತ್ಸೆಯನ್ನು, ಉತ್ತಮವಾದಂಥ ಆರೋಗ್ಯವನ್ನು ನೀಡಿದಂಥ ಒಂದು ಕೈಯಿಂದ ಇವತ್ತು ಈ ಆಸ್ಪತ್ರೆ ಉದ್ಘಾಟನೆ ಆಗಿದ್ದರೆ ಖಂಡಿತವಾಗಿ ಈ ಆಸ್ಪತ್ರೆಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಚಿಕಿತ್ಸೆ, ಒಳ್ಳೆಯ ಆರೋಗ್ಯ ಬಂದವರಿಗೆ ಸಿಗ್ತದೆ ಅನ್ನೋದು ನಮಗೆ ವಿಶ್ವಾಸದ ವಿಷಯ. ಆ ರೀತಿಯಲ್ಲಿ ಇವತ್ತು ಈ ಆಸ್ಪತ್ರೆ ಇವತ್ತು ಉದ್ಘಾಟನೆ ಆಗಿದೆ. ಮುಖ್ಯವಾಗಿ ನಮ್ಮ ಮಧ್ಯೆ ಇರುವಂತಹ ಇಂಥ ವೈದ್ಯಕೀಯ ಸಂಸ್ಥೆಗಳು ರೋಗಿಗಳಿಗೆ ಬಂದಂತಹ ಗ್ರಾಹಕರಿಗೆ ಉತ್ತಮವಾದಂತಹ ಆರೋಗ್ಯವನ್ನು ನೀಡಬೇಕು, ಅವರಲ್ಲಿ ಉತ್ತಮವಾದಂಥ ದೃಢವಾದಂಥ ವಿಶ್ವಾಸವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಬೇಕು. ಅಂಥ ಒಂದು ಕೆಲಸ ಈ ಆಸ್ಪತ್ರೆಯಿಂದ ಆಗ್ತದೆ ಅನ್ನೋದು ನಮಗೆ ಬಹಳಷ್ಟು ಸಂತೋಷದ ವಿಷಯ. ಹಿರಿಯರಾದಂತಹ ಡಾಕ್ಟರ್ ರಮಣ ಅವರ ನೇತೃತ್ವದಲ್ಲಿ ಎಲ್ಲ ನುರಿತ ವೈದ್ಯರ ಒಂದು ಕೊಡುವಿಕೆಯಿಂದ, ಅವರ ಸೇವೆಯಿಂದ ಈ ಆಸ್ಪತ್ರೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಉಜ್ವಲವಾಗಿ ಬೆಳಗಲಿ, ಇದರಿಂದ ಒಳ್ಳೆಯದಾದಂಥ ಒಂದು ಸೇವೆ ನಮ್ಮ ಸಮಾಜಕ್ಕೆ ದೊರೆಯಲಿ. ಯಾಕಂದರೆ ಯಾರು ಕೂಡ ವಿಶ್ವಾಸದಿಂದ ಬರ್ತಾರೆ ಒಂದು ಸಂಸ್ಥೆಗೆ ಬರುವಾಗ, ಮತ್ತು ನಿರಾಶೆಯನ್ನು ಅನುಭವಿಸಲಿಕ್ಕೆ ಅವರು ತಯಾರಿರುವುದಿಲ್ಲ. ಹಾಗಿರುವಾಗ ಬಂದಂಥವರಿಗೆ ಮುಖ್ಯವಾಗಿ ಅವರ ವಿಶ್ವಾಸಕ್ಕೆ ನಾವು ಸರಿಯಾದಂಥ ಬೆಲೆ ನೀಡಬೇಕು. ಅಂತಹ ವಿಶ್ವಾಸಕ್ಕೆ ಅರ್ಹವಾದಂತಹ ಸಂಸ್ಥೆಯಾಗಿ ಇದು ಬೆಳೀತದೆ. ನಮ್ಮ ಮಧ್ಯೆ ಎಲ್ಲ ನಮ್ಮವರು ಸೇರಿಕೊಂಡು ಈ ಸಂಸ್ಥೆಯನ್ನು ಇವತ್ತು ಇಲ್ಲಿ ಹಾಕಿ ಇದನ್ನು ನಡೆಸ್ತಾ ಇದ್ದಾರೆ. ಇಂದಿನಿಂದಲೇ ಈ ಸಂಸ್ಥೆಗೆ ಒಂದು ಒಳ್ಳೆಯದಾದಂಥ ಒಂದು ಚರಿತ್ರೆ, ಒಂದು ಇತಿಹಾಸ ಇದೆ. ಅದು ಹಾಗೆ ಮುಂದುವರಿತದೆ ಅನ್ನೋಂಥ ಒಂದು ವಿಶ್ವಾಸ ಕೂಡ ನಮಗಿದೆ. ಆ ನಿಟ್ಟಿನಲ್ಲಿ ಈ ಸಂಸ್ಥೆಗೆ ಮುಂದಿನ ದಿನಗಳಲ್ಲಿ ಉಜ್ವಲವಾದಂಥ ಒಂದು ಭವಿಷ್ಯವನ್ನು, ಇದರಲ್ಲಿ ಸೇವೆ ಮಾಡುವಂಥ ಎಲ್ಲ ವೈದ್ಯರಿಗೆ ಉತ್ತಮವಾದಂಥ ಒಂದು ಚಿಕಿತ್ಸೆಯನ್ನು, ಉತ್ತಮವಾದಂಥ ಆರೋಗ್ಯವನ್ನು ನೀಡುವಂಥ ಶಕ್ತಿಯನ್ನು ಆ ಭಗವಂತ ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇನ್ನಷ್ಟು ಹೆಚ್ಚಿನ ರೀತಿಯ ಸೌಲಭ್ಯಗಳು ಈ ಆಸ್ಪತ್ರೆಯಲ್ಲಿ ಮುಂದಿನ ದಿವಸದಲ್ಲಿ ನಡೆಯಲಿಕ್ಕಿದೆ. ಅದರ ಉಪಯೋಗವನ್ನು ಕೂಡ ಮುಖ್ಯವಾಗಿ ನಮ್ಮ ಸಮಾಜ ಅದನ್ನು ಪಡ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ. ಯಾಕಂದರೆ ನಾವು ರೋಗ ಬಂದ ಮೇಲೆ ಚಿಂತಿಸಿ ಫಲವಿಲ್ಲ. ನಾವು ರೋಗ ಬರೋದರ ಮೊದಲೇ ನಮಗೆ ಬೇಕಾದಂಥ, ಈಗ ಹಲವಷ್ಟು ಜನ ಜೀವನ ಶೈಲಿಯ ರೋಗಗಳು ಅಂತ ನಾವು ಹೇಳ್ತೇವೆ, ಅದು BP ಇರ್ಬೋದು, ಶುಗರ್ ಇರ್ಬೋದು, ಇಂಥ ರೋಗಗಳೆಲ್ಲ ಬರುವಾಗ ಮುಂಜಾಗ್ರತಾ ಕ್ರಮವಾಗಿ ಸಲಹೆಗಳನ್ನಿರ್ಬೋದು, ಅದಕ್ಕೆ ಬೇಕಾದಂಥ ಚಿಕಿತ್ಸೆಗಳನ್ನು, ಅದಕ್ಕೆ ಬೇಕಾದಂಥ ರಕ್ತ ಪರೀಕ್ಷೆ ಇರ್ಬೋದು, ಬೇರೆ ಬೇರೆ ರೀತಿಯ ಪರೀಕ್ಷೆಗಳಿದೆ. ಅಂಥದ್ದನ್ನೆಲ್ಲ ನಾವು ಮುಂಜಾಗ್ರತಾ ಕ್ರಮವಾಗಿ ಮಾಡಿದರೆ ಅದಕ್ಕೆ ಬೇಕಾಗಿದ್ದಂತಹ ಆಸ್ಪತ್ರೆಯನ್ನು ನಾವು ಅದರ ಸೌಲಭ್ಯಗಳನ್ನು ನಾವು ಉಪಯೋಗಿಸಿಕೊಂಡ್ರೆ ಬರುವಂತಹ ರೋಗಗಳಿಂದ ನಮಗೆ ಪಾರಾಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿರುವಾಗ ಅಂತಹ ಸೌಲಭ್ಯಗಳನ್ನು ನಮ್ಮ ಜನರು ಬಳಸಿಕೊಳ್ಬೇಕು. ಅದರಿಂದಾಗಿ ಆಸ್ಪತ್ರೆಯ ಅಭಿವೃದ್ಧಿಗೆ ಅದು ಕಾರಣ ಆಗ್ತದೆ ಅನ್ನುವಂಥ ನಮ್ಮ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ವೇದಿಕೆಯಲ್ಲಿ
ಉಪಸ್ಥಿರುವಂಥ ಹಿರಿಯ ವೈದ್ಯರಾದಂಥ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರು, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಹಿರಿಯ ಕಾರ್ಯಕರ್ತರಾದಂಥ ನಮ್ಮ ಆತ್ಮೀಯವಾದಂಥ ಶ್ರೀ ಗಜಪಾಡಿ ಸುಬ್ರಹ್ಮಣ್ಯ ಭಟ್ ಅವರು, ನಮ್ಮ ಹೆಮ್ಮೆಯ ಸಂಸ್ಥೆ ಪ್ರತಿಷ್ಠಿತ ಸಂಸ್ಥೆ ಕ್ಯಾಂಪದ ಅಧ್ಯಕ್ಷರಾದ ಶ್ರೀ ಸತೀಶ್ ಚಂದ್ರ ಅವರು, ಈ ಕರ್ನಾಟಕ ಪಂಚಾಯತಿನ ಅಧ್ಯಕ್ಷರಾದಂಥ ಶ್ರೀಮತಿ ಜನನಿಯವರು, ಇದರ ಸ್ಥಾಯಿ ಸಮಿತಿಯ ಸದಸ್ಯರಾದಂಥ ಶ್ರೀಮತಿ ವಸಂತಿಯವರು, ಈ ಆಸ್ಪತ್ರೆಯ ಎಲ್ಲ ರೀತಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಇದರ ಸಾರಥ್ಯವನ್ನು ವಹಿಸಿಕೊಂಡಂತಹ ಡಾಕ್ಟರ್ ರಮಣ ಅವರು, ಇದರ ಸದಸ್ಯರಾದಂಥ ಶ್ರೀ ಗಣೇಶ್ ಅವರು, ಇನ್ನಿತರ ಎಲ್ಲ ಬಂದಂಥ ಅಭಿಮಾನಿ ಬಂಧುಗಳಿಗೆ, ಈ ಕಾರ್ಯದಲ್ಲಿ ತಮ್ಮ ತೊಡಗಿಸಿಕೊಂಡಂತಹ ಎಲ್ಲ ಇದರ ನಿರ್ಮಾಣಕ್ಕೆ, ಇದರ ಸೇವೆಗೆ ಬದ್ಧರಾದಂಥ ಎಲ್ಲ ಸಮಾಜ ಬಾಂಧವರಿಗೆ, ಮುಖ್ಯವಾಗಿ ಇಲ್ಲಿ ಸೇವೆಯನ್ನು ನೀಡ್ತಾ ಇರುವಂಥ ವೈದ್ಯಕೀಯ ಬಂಧುಗಳಿಗೆ, ವೈದ್ಯ ಬಂಧುಗಳಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮಂತ್ರಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯನ ಆರೋಗ್ಯ ಭಾಗ್ಯಗಳನ್ನು ನೀಡಿ ಶಕ್ತಿಯನ್ನು ನೀಡಲಿ ಅನ್ನೋದಾಗಿ ವಿಶೇಷವಾಗಿ ಪ್ರಾರ್ಥಿಸ್ತಾ, ಒಂದು ಶುಶ್ರೂಷೆಯನ್ನು ಪಡೆಯುವಂಥ ಎಲ್ಲ ಗ್ರಾಹಕ ಬಂಧುಗಳಿಗೆ ಉತ್ತಮವಾದಂಥ ಆರೋಗ್ಯವನ್ನು ದೇವರು ಕರುಣಿಸಲಿ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. Orthopedics and Dermatology, Mangalore, to inaugurate the ceremony. ತಮಗೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ಕೆಲವು ದಿವಸಗಳ ಮುಂಚೆ ಡಾಕ್ಟರ್ ವಿನೀತ್ರವರು, ಡಾಕ್ಟರ್ ರಾಮಣ್ಣರವರ ಅಪ್ಪಣೆ ಮೇರೆಗೆ ಈ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿದಾಗ ನಾನು ಅವ್ರಿಗೆ ಹೇಳಿದೆ, ನನಗೆ ಈಗ 80 ವರ್ಷ ಆಯಿತು, ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ. ಆದರೆ ಅವರು ಡಾಕ್ಟರ್ ಕೇಶವ ಭಟ್ರ ಹೆಸರು ಹೇಳಿದಾಗ ಇಲ್ಲ, ನಾನು ಅಗತ್ಯವಾಗಿ ಬರ್ತೇನೆ ಅಂತ ಹೇಳಿ ಇವತ್ತಿನ ಸಮಾರಂಭದಲ್ಲಿ ದೀಪವನ್ನು ಉಜ್ವಲವಾಗಿ ಬೆಳೆಸಿ ನಮ್ಮೆಲ್ಲರಿಗೂ ಆಶೀರ್ವದಿಸಿದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಇವತ್ತು ನಾವೆಲ್ಲರೂ ಇಲ್ಲಿಗೆ ಬರಲು ಕಾರಣೀಭೂತರಾದ ಡಾಕ್ಟರ್ ರಮಣರವರೇ, ಮಿಸಸ್ ಶ್ರೀಮತಿ ರಮಣರವರೇ, ಅವರ ಮಗ ವಿನೀತ್, ಅವರ ಕುಟುಂಬದವರೇ, ನಮ್ಮ ಹಿರಿಯರು, ಇಲ್ಲಿನ ಅಧ್ಯಾಪಕರಾದ ಶ್ರೀಯುತ ಸುಬ್ರಹ್ಮಣ್ಯ ಭಟ್ರು, ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ನಾವೆಲ್ಲರೂ ಹೆಮ್ಮೆ ಪಡುವಂಥ ಒಂದು ಸಂಸ್ಥೆಯನ್ನು ಮುಂದಾಳತ್ವವನ್ನು ವಹಿಸಿಕೊಂಡಿರುವ ಶ್ರೀಯುತ ಸತೀಶ್ ಚಂದ್ರ, ಪಂಚಾಯತ್ ಅಧ್ಯಕ್ಷಿಣಿ ಶ್ರೀಮತಿ ಶ್ರೀಮತಿ ವಸಂತಿಯವರೇ, ಗಣೇಶ್ ವತ್ಸರವರೇ, ಹಲವಾರು ವೈದ್ಯರುಗಳು ಇದ್ದಾರೆ, ಮುಲ್ಲೇರಿಯಾದ ಬಂಧು ಭಗಿನಿಯವರು. ನಾನು ವಿನೀತ್ರ ಹತ್ರ ಕೇಳಿದ್ದೆ, ಯಾವ ಭಾಷೆಯಲ್ಲಿ ಮಾತಾಡಬೇಕು ಮಾರಾಯ. ನನ್ನ ಮಾತೃಭಾಷೆ ಕುಂದಾಪುರದ ಕನ್ನಡ. ನಾನು ದಿನನಿತ್ಯ ದುಡಿಯುವ ಭಾಷೆ ನನ್ನ ವಿದ್ಯಾರ್ಥಿಗಳಿಗಾಗಲಿ, ನಮ್ಮ ಯೂನಿವರ್ಸಿಟಿಯಲ್ಲಿ ಆಗಲಿ, ಹೆಚ್ಚಿನ ಪೇಷಂಟ್ಗಳಿಗಾಗಲಿ ಮಾತಾಡುವ ಭಾಷೆ ಇಂಗ್ಲೀಷ್.
ಬೇರೆ ಬೇರೆ ಭಾಷೆ ನನ್ನ 30% ಪೇಷಂಟ್ಗಳು ಈಗಲೂ ಮಲಯಾಳಿಗಳು ಅಥವಾ ತುಳುವಿನವರು ಅಥವಾ ಕೊಂಕಣಿಯವರು. ಹಾಗಾಗಿ ಹೆಚ್ಚಿನ ಡಾಕ್ಟರ್ಗಳ ಹಾಗೆ ನಾವು ಪಂಚಭಾಷೆ ತಾರೆಯವರು. ಆದರೆ ನೆಲ್ಸನ್ ಮಂಡೇಲಾ ಹೆಚ್ಚಿನವರಿಗೆ ನಿಮಗೆ ಗೊತ್ತಿರಬಹುದು, ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿದ್ದವರು, ಪ್ರಧಾನಿ ಆಗಿದ್ದರು. ಅವರು ಹೇಳ್ತಾರೆ, ನೀವು ಇಂಗ್ಲೀಷ್ನಲ್ಲಿ ಮಾತಾಡಿದರೆ ಇಟ್ಸ್ ಎನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಮಾತಾಡಿದರೆ ಅದು ನಿಮ್ಮ ತಲೆಯ ಮೂಲಕ ಮಾತಾಡ್ತಾ ಇದ್ದೀರಿ. ನಿಮ್ಮ ಮಾತೃಭಾಷೆಯಲ್ಲಿ ಮಾತಾಡಿದರೆ ಅದು ನಿಮ್ಮ ಹೃದಯದ ಅಂತರಾಳದಿಂದ ಮಾತಾಡ್ತಾ ಇದ್ದೀರಿ. ಹಾಗಾಗಿ ತನ್ನದೇ ಆದ ಕನ್ನಡದಲ್ಲಿ ಕೆಲವು ಮಾತುಗಳನ್ನು ಆಡಲು ಬಯಸ್ತೇನೆ. ಇವತ್ತಿನ ಈ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ನನಗಂತೂ ಬಹಳಷ್ಟು ಒಂದು ಹೆಮ್ಮೆಯು, ಬಹಳಷ್ಟು ಒಂದು ಸಂತೋಷವಾಗ್ತಾ ಇದೆ. ಯಾಕೆಂದರೆ ಡಾಕ್ಟರ್ ಕೇಶವ ಭಟ್ರು ನನಗಿಂತ ಸ್ವಲ್ಪ ಹಿರಿಯರಾಗಿರ್ಬೋದು. ಆದರೆ ಆಗಿನ ಕಾಲದಲ್ಲಿ ಅಮೆರಿಕನ್ ಪ್ಯೂ ರಿಸರ್ಚ್ ಪ್ರಕಾರ ಯುದ್ಧದ ಮುಂಚೆ ಅಥವಾ ನಮ್ಮ ಸ್ವಾತಂತ್ರ್ಯದ ಮುಂಚಿನ ಜನರನ್ನು ವಿ ಕಾಲ್ ದೆಮ್ ಮಾಡರೇಟ್ಸ್. ಅದು ಇಲ್ಲಿ ನಾವು ಬಿಟ್ಟರೆ ಹೆಚ್ಚಿನವರು ಆ ಪದ್ಧತಿಗೆ ಬರಲಿಕ್ಕಿಲ್ಲ. ಮಾಡರೇಟ್ಸ್ ಅಂದರೆ ನಾವು ನಮ್ಮ ಜೀವನವನ್ನು ಸಂತೋಷದಿಂದ ಶ್ರದ್ಧೆಯಿಂದ ಕಳೆದವರು. ಕೇಶವ ಭಟ್ರು ಈ ತಲೆಮಾರಿನ. ನಾನು ತನಗಾಗಿ ಅಲ್ಲ, ನಮ್ಮ ದೇಶಕ್ಕಾಗಿ, ನನ್ನ ಜನರಿಗಾಗಿ ಏನು ಮಾಡಬಲ್ಲೆ ಎಂಬುದನ್ನು ತೋರಿಸಿಕೊಟ್ಟರು. ಅದರ ನೆಕ್ಸ್ಟ್ ಜನರೇಷನ್ ಅಂದರೆ 1945 ಅಥವಾ 47 ಯುದ್ಧದ ಮೇಲೆ ಅಥವಾ ಸ್ವಾತಂತ್ರ್ಯದ ಮೇಲಿನವರು, ಅವರನ್ನು ಬೇಬಿ ಬೂಮರ್ಸ್ ಅಂತ ಕರೀತಾರೆ. ಬೇಬಿ ಬೂಮರ್ಸ್ ಅಂದರೆ ನಮ್ಮ ಯಾವ ವಿಜ್ಞಾನದ ಯಾವ ರೀತಿಯಲ್ಲೂ ನೀವು ನೋಡಿದರೆ 1947ರಿಂದ 67ರವರೆಗೆ ಹುಟ್ಟಿದವರು. ಸ್ವಾಮೀಜಿಯವರು ಇದ್ದಿರ್ಬೋದಾಗಿದೆ. ನಾವು ಎಲ್ಲವನ್ನೂ ಸಾಧಿಸುತ್ತೇವೆ ಎಂಬ ಸಾಧಕರು. ನೋಬೆಲ್ ಪ್ರೈಸಿನ 60% ಜನರು ಈ ತಲೆಮಾರಿನವರು. ಅದರ ಮೇಲೆ ಬಂದವರು XYZ ಜನರೇಷನ್. ಈಗ ನೀವೆಲ್ಲ ಕೇಳಿರ್ಬೋದು XYZ ಜನರೇಷನ್ ಅಂತ, Z ಜನರೇಷನ್. ಅವರು ನಮ್ಮಿಂದ ಆದರೆ ಆಗ್ತದೆ ಅಥವಾ ನಾವು ಮಾಡೋದನ್ನು ಮಾಡ್ತೇವೆ ಅಂತ. ಅವರು ಸಾಧಕರು ಹೌದು, ಸಂತೋಷ ಪಡುವವರದ್ದು, ದೇ ಎಂಜಾಯ್ ಲೈಫ್. ಮತ್ತೆ ಅದರ ಮೇಲೆ ಬಂದವರು ಮಿಲೇನಿಯಲ್ಸ್, ಅಂದರೆ 2000 ಮೇಲೆ ಹುಟ್ಟಿದ್ದವರು, ಅವರನ್ನು ಬಿಟ್ಟುಬಿಟ್ಟು. ಈ ವಿಶೇಷ ಅಂದರೆ ಈ ಆಸ್ಪತ್ರೆಯನ್ನು ಹುಟ್ಟುಹಾಕಿದವರು, ಅದನ್ನು ನಡೆಸಿಕೊಂಡು ಬಂದವರು, ಇನ್ನು ನಡೆಸುವವರು ಈ 3 ತಲೆಮಾರಿನವರು. ಹಾಗಾಗಿ ಇದರಲ್ಲಿ ಶ್ರದ್ಧೆ ಇದೆ, ಇದರಲ್ಲಿ ನವ ಚೈತನ್ಯವಿದೆ. ನಾವು ಇದನ್ನು ಮುಂದೆ ಕೊಂಡು ಹೋಗಬೇಕೆಂಬ ಒಂದು ಆಕಾಂಕ್ಷೆ ಇದೆ. ಹಾಗಾಗಿ ಡಾಕ್ಟರ್ ರಮಣರವರು ತಾವು ತಂದೆ ಮಾಡಿದ, ಹುಟ್ಟು ಹಾಕಿದ ಈ ಕ್ಲಿನಿಕನ್ನು ಇವತ್ತು ಮಗನಿಂದ, ಅಳಿಯನಿಂದ, ಸೊಸೆಯಿಂದ ಎಲ್ಲರೂ ಒಟ್ಟುಗೂಡಿ, ಅದು ಅಲ್ಲದೆ ಎಲ್ಲ ವೈದ್ಯರುಗಳನ್ನು ಊರಿನ, ನಾನು ಹೆಚ್ಚಿನ ವೈದ್ಯರುಗಳೆಲ್ಲ ಇಲ್ಲಿನವರಿಗೆ, ಅದು ಬಹಳ ಒಂದು ವಿಶೇಷ. ಹಾಗಾಗಿ ಅವರು ಎಲ್ಲಿಗೂ ಹೋಗುವುದಿಲ್ಲ, ಇಲ್ಲೇ ಊರಿನಲ್ಲೇ ಇದ್ದು ತನ್ನ ಜನರ ಒಂದು ಆಶಾಭಾವನೆಯನ್ನು ಪೂರೈಸಿಕೊಳ್ಳುವುದು. ಬರ್ನರ್ ಶಾ ಒಂದು ಮಾತು ಹೇಳ್ತಾರೆ, ಲೆಟ್ ಮೀ ನಾಟ್ ಬಿ ಎ ಸ್ಮಾಲ್ ಲಿಟಲ್ ಲ್ಯಾಂಬ್ ಟು ವಿದರ್ ಅವೇ ಅಟ್ ದ ಎಂಡ್ ಆಫ್ ದ ಡೇ, ಲೆಟ್ ಮೀ ಬಿ an enlightening lamp to enlighten the lives of my fellow. ನಾವು ಹುಟ್ಟಿದ ಮೇಲೆ
ನಾವು ಏನು ಮಾಡಬಲ್ಲೆವು ತನಗಾಗಿ ಅಲ್ಲ, ಜನರಿಗಾಗಿ, ದೇಶಕ್ಕಾಗಿ ಏನು ಮಾಡಬಲ್ಲೆವೆಂಬುದು ಬಹಳ ಮುಖ್ಯ. ಇದನ್ನು ಡಾಕ್ಟರ್ ಅವರು, ಅವರ ಮಕ್ಕಳು, ಅವರ ಕುಟುಂಬದವರು, ಮುಲ್ಲೇರಿದ ಜನರು ಎಲ್ಲರೂ ಒಟ್ಟುಗೂಡಿ ಇಟ್ಸ್ ಎ ಪ್ರೈವೇಟ್ ಪಬ್ಲಿಕ್ ಎಂಟರ್ಪ್ರೈಸ್ ಮಾಡಿರುವುದು ಬಹಳ ಒಂದು ಹೆಮ್ಮೆಯ, ಸಂತೋಷದ ವಿಷಯ. ಹೆಚ್ಚಿನವರಿಗೆ ಗೊತ್ತಿರಲಿಕ್ಕೆಲ್ಲ ನಮ್ಮ ದೇಶದಲ್ಲಿ 6 ಲಕ್ಷ ಹಳ್ಳಿಗಳಿವೆ. 15,000ದಷ್ಟು ಚಿಕ್ಕ ದೊಡ್ಡ ಪಟ್ಟಣಗಳಿವೆ, 8 ಮೆಟ್ರೋಪೊಲಿಸ್ಗಳಿವೆ. ಆದರೆ ನಮ್ಮ ದೇಶದಲ್ಲಿ 13 ಲಕ್ಷ ಎಲೋಪತಿಕ್ ಡಾಕ್ಟರ್ಗಳಿದ್ದಾರೆ, 12 ಲಕ್ಷ ಆಯುರ್ವೇದ ಅಥವಾ ಹೋಮಿಯೋಪತಿ ಡಾಕ್ಟರ್ಗಳಿದ್ದಾರೆ. WHO ಸರಾಸರಿ ಬೇಕಾದದ್ದು ಒಬ್ಬ ವೈದ್ಯ 1,000 ಜನರಿಗೆ. ನಿಮಗೆಲ್ಲರಿಗೂ ತಿಳಿದಿರಲಿಕ್ಕಿಲ್ಲ, ನಮ್ಮ ದೇಶದಲ್ಲಿ ಈಗಾಗಲೇ ಬರೀ 1,000 ಅಲ್ಲ, ಒಬ್ಬ ವೈದ್ಯನಿಗೆ 800 ವೈದ್ಯರುಗಳಿದ್ದಾರೆ. ನಾವು WHO ನಾವು ಮುಂದೆ ಹಾಕಿದ್ದೇವೆ. ಆದರೆ ದುರದೃಷ್ಟವಶಾತ್ 75% ವೈದ್ಯರುಗಳು ಸಿಟಿಯಲ್ಲಿದ್ದಾರೆ, ಪಟ್ಟಣಗಳಲ್ಲಿದ್ದಾರೆ, ಮೆಟ್ರೋಪೊಲಿಸ್ನಲ್ಲಿದ್ದಾರೆ. ಬರೀ 25% ಜನರು ಹಳ್ಳಿಗಳಲ್ಲಿದ್ದಾರೆ. 6 ಲಕ್ಷ ಹಳ್ಳಿಗಳಲ್ಲಿ ಬರೀ 25,000 ಪರ್ಸೆಂಟ್ ವೈದ್ಯರುಗಳಿದ್ದಾರೆ. ಇದು ವಿಪರ್ಯಾಸ. ಇದು ನಿಮ್ಮ ಶ್ರೇಷ್ಠತೆ. ಅಂದರೆ ನೀವು ಇದೇ ಹಳ್ಳಿಯಲ್ಲಿ ಹುಟ್ಟಿ ನಾನು ನನ್ನ ಜನರಿಗೆ ಬೇಕಾದ ಸೇವೆಯನ್ನು ಕೊಡುತ್ತೇನೆ ಎಂಬ ಧ್ಯೇಯವನ್ನು ಇಟ್ಟುಕೊಂಡದ್ದು ನಮಗೆಲ್ಲರಿಗೂ ಬಹಳ ಸಂತೋಷವನ್ನು, ಬಹಳಷ್ಟು ಒಂದು ಹೆಮ್ಮೆಯನ್ನು ಮಾಡಿದೆ. ನಾನು ಆಸ್ಪತ್ರೆಯ ಸುತ್ತ ಹೋದೆ. ಪ್ರತಿಯೊಂದು, ಅದು ಲ್ಯಾಬಾರೇಟರಿ ಆಗಿರ್ಬೋದು, ಎಕ್ಸ್ರೇ ಯೂನಿಟ್ ಆಗಿರ್ಬೋದು, ಪ್ರೀ ಆಪರೇಟಿವ್ ಇರ್ಬೋದು, ಆಪರೇಷನ್ ಥಿಯೇಟರ್ಗಳಿರ್ಬೋದು, ಲೇಬರ್ ಥಿಯೇಟರ್ ಇರ್ಬೋದು, ಎಲ್ಲವನ್ನು ಸುಸಜ್ಜಿತವಾಗಿ ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಇದನ್ನು ಮುಲ್ಲೇರಿಯದ ಜನರು ಸ್ವಾಮೀಜಿಯವರು ಹೇಳಿದ ಹಾಗೆ ಸದುಪಯೋಗ ಮಾಡಿಕೊಂಡು ಈ ಮುಳ್ಳೇರಿಯ ಒಂದು ಬೇರೆ ಹಳ್ಳಿಗಳಿಗೆ, ಸಣ್ಣ ಪಟ್ಟಣಗಳಿಗೆ ಒಂದು ಆದರ್ಶವಾಗಲಿ, ಒಂದು ಎಕ್ಸಾಂಪಲ್ ಆಗಲಿ ಎಂಬುದೇ ನನ್ನ ಪ್ರಾರ್ಥನೆ. ಇಲ್ಲಿಗೆ ಬಂದ ಪ್ರತಿಯೊಬ್ಬ ರೋಗಿಯು ಸ್ವಾಮೀಜಿಯವರು ಹೇಳಿದಾಗೆ ಆಸ್ಪತ್ರೆಗಳು ಬಂದರೆ ರೋಗಿಗಳು ಹೆಚ್ಚಾಗುವುದಿಲ್ಲ. ರೋಗಿಗಳಿಗೆ ಸುಸಜ್ಜಿತವಾದ ಒಂದು ಟ್ರೀಟ್ಮೆಂಟ್ ಕೊಡುವುದು ಬಹಳ ಮುಖ್ಯ. ಹಾಗಾಗಿ ಇಲ್ಲಿಗೆ ಬಂದ ಪ್ರತಿ ರೋಗಿಯು ಗುಣಮುಖವಾಗಲಿ, ದೇವರ ದಯೆಯಿಂದ ಸುಖವಾಗಿ ಮನೆಗೆ ಹೋಗಲಿ ಎಂಬುದು ನಮ್ಮೆಲ್ಲರ ಪ್ರಾರ್ಥನೆ. ಸರ್ವೇ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭವಿತ್. ಎಲ್ಲರೂ ನಮ್ಮ ದೇಶದಲ್ಲಿ ಸುಖವಾಗಿರಲಿ, ಎಲ್ಲರೂ ಆರೋಗ್ಯವಂತರಾಗಿರಲಿ, ಯಾರೂ ದುಃಖದಲ್ಲಿ ಇಲ್ಲದಿರಲಿ. ನಮ್ಮ ದೇಶವು ಬರೀ 600 ವರ್ಷಗಳ ಮುಂಚೆ ಇಡೀ ಲೋಕದಲ್ಲಿ ಮೊದಲನೇ ದೇಶವಾಗಿದೆ. ದುರದೃಷ್ಟವಶಾತ್ ಬೇರೆ ಬೇರೆ ಕಾರಣಗಳಿಂದ ನಾವು ಭಾಳ ಹಿಂದೆ ಬಿದ್ದೀವಿ. ಇದನ್ನು ಮುಂದೂಡುವುದು ನಮ್ಮ ಯುವಕರ ಒಂದು ಆದರ್ಶವಾಗಲಿ ಅಂತೇಳಿ ನಾನು 2 ಮಾತುಗಳನ್ನು ತಿಳಿಸ್ತೇನೆ. ಶ್ರೀಗಳವರ ಪಾದಾರವಿಂದ ಇಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ದೂರದಿಂದ, ಮಂಗಳೂರಿನಿಂದ ಪ್ರೀತಿಯಿಂದ ಇಲ್ಲಿವರೆಗೆ ಬಂದು ಬಹಳ ಸುಂದರವಾಗಿ ಅನೇಕ ಅಂಶಗಳನ್ನು ವಿಶ್ಲೇಷಣೆ ಮಾಡಿ ಮಾರ್ಗದರ್ಶನ ಮಾಡಿದಂತಹ ಶ್ರದ್ಧೆಯ ಶಾಂತರಾಮ ಶೆಟ್ಟರೆ, ಹಾಗೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಆದರಣೀಯ ಹಿರಿಯರೇ, ವಿಶೇಷವಾಗಿ ಡಾಕ್ಟರ್ ರಮಣ ದಂಪತಿಗಳು ಮತ್ತು ಅವರ ಒಟ್ಟು ಟೀಮ್ ಬರುವಾಗಲೇ ನೋಡಿದ್ದು ಅವರ ಗ್ರೂಪ್ ಅಂತ ಬರೀಲಿಲ್ಲ, ಅವರ ಟೀಮ್ ಅಂತ ಬರೆದಿದ್ದಾರೆ. ಅದು ಬಹಳ ಪ್ರಮುಖ. ಆ ಟೀಮ್ನಲ್ಲಿ ಸಹ
ಈಗ ತಾನೇ ಶಾಂತಾರಾಮ್ ಶೆಟ್ಟರು ಉಲ್ಲೇಖ ಮಾಡಿದಂತೆ ಹಿರಿಯರು ಇದ್ದಾರೆ, ಅದರ ಜೊತೆ ಮುಂದಿನ ಪೀಳಿಗೆಯವರು, ಅದಕ್ಕಿಂತ ವಿಶೇಷವಾಗಿ ಎಲ್ಲರೂ ಬಹುತೇಕ ಸುತ್ತಮುತ್ತಲಿನವರು. ಅದರಿಂದ ಬಹಳ ದೊಡ್ಡ ವಿಶ್ವಾಸ ಏನಂದರೆ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಬೇಕಾದಂಥ ಎಲ್ಲ ಅಡಿಪಾಯ ಬಹಳ ಸ್ಪಷ್ಟವಾಗಿದೆ. ಆ ಹಿನ್ನೆಲೆಯಲ್ಲಿ ಮುಳ್ಳೇರಿಯದ ಹಾಗಿರುವಂಥ ಒಂದು ಗ್ರಾಮದ ಕೇಂದ್ರ ಆಗಿದ್ದು ಈಗ ಸಣ್ಣ ಪೇಟೆ ಆಗಿದೆ. ಎಲ್ಲರೂ ಪೇಟೆಯನ್ನು ಮನೆ ಬಿಟ್ಟು ನಗರ ಪ್ರದೇಶಗಳಿಗೆ ಹೋಗಬೇಕು ಅಂತ ಹೊರಡುವ ಈ ಸಂದರ್ಭದಲ್ಲಿ ಇದ್ದ ಜಾಗದಲ್ಲಿ ನಮ್ಮಲ್ಲಿ ಒಂದು ಸಣ್ಣ ತಪ್ಪು ಹೇಳಿಕೆ ಕೊಡೋ ಕ್ರಮ ಉಂಟು. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಗ್ರಾಮದಲ್ಲಿ ಸವಲತ್ತುಗಳು ಕಡಿಮೆ ಆದರೆ ಅದಕ್ಕೆ ಕುಗ್ರಾಮ ಅಂತ ಹೆಸರಿಟ್ಟು ಬಿಡ್ತೇವೆ. ಕುಗ್ರಾಮ ಅಂದರೆ ಕೆಟ್ಟ ಗ್ರಾಮ ಅಂತ ಅರ್ಥ. ಅಲ್ಲಿ ಅವಕಾಶದಿಂದ ವಂಚಿತರಾಗಿದ್ದೇವೆ ಅಂತ ಬಿಟ್ಟರೆ ಉಳಿದದ್ದು ಎಲ್ಲವೂ ಚೆನ್ನಾಗಿರ್ತದೆ. ಅಲ್ಲಿ ಆಗಬೇಕಾದ ಆ ಅವಕಾಶಗಳನ್ನು ಒದಗಿಸಿಕೊಡಬೇಕು. ಹಾಗೆ ಮುಳ್ಳೇರಿದ ಆಗಿರುವಂಥ ಒಂದು ಸಣ್ಣ ಪೇಟೆ, ಇಲ್ಲಿ ಮಂಗಳೂರು, ಬೆಂಗಳೂರು, ಕಾಸರಗೋಡಿನಲ್ಲಿ ಸಿಕ್ಕುವಂಥ ಎಲ್ಲ ವೈದ್ಯಕೀಯ ಸವಲತ್ತುಗಳು ಇಲ್ಲಿ ಸಿಕ್ಕುವ ಹಾಗಾಗಬೇಕು. ಎಲ್ಲಿವರೆಗೆ ಅಂತ ಹೇಳಿದರೆ ಕಾಸರಗೋಡ ಮಂಗಳೂರಿಗೆ ಹೋಗುವವರು ಅಷ್ಟು ದೂರ ಯಾಕೆ ಹೋಗಬೇಕಾದ್ದು, ನಾವು ಮುಳ್ಳೇರಿಯಕ್ಕೆ ಹೋಗುವ ಅಂತ ಹೇಳುವ ಸ್ಥಿತಿ ನಿರ್ಮಾಣ ಆಗುವ ಹಾಗೆ ಈ ಸಂಸ್ಥೆ ಬೆಳೀಬೇಕು. ಸಂಸ್ಥೆ ಬೆಳೀಲಿಕ್ಕೆ ಬೇಕಾದದ್ದು ಎರಡೇ. ಒಂದು, ಅಲ್ಲಿಗೆ ಬೇಕಾದಂಥ ಎಲ್ಲ ಇವತ್ತಿನ ಅತ್ಯಾಧುನಿಕ ಉಪಕರಣಗಳು, ಅದು ಎಷ್ಟು ಬೇಕೋ ಅದಷ್ಟನ್ನು ತಂದು ಜೋಡಿಸುವಂಥ ಒಂದು ಪ್ರಕ್ರಿಯೆ. ಅದಷ್ಟು ಜೋಡಿಸಬೇಕಾದ್ರೆ ಸ್ವಲ್ಪ ವೈಶಾಲ್ಯವೂ ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಈ ಹೆಸರೇ ಜಗನ್ಮಾತಾ ಅಂತ, ಜಗತ್ತಿಗೆ ತಾಯಿಯಾಗಿದ್ದದ್ದು ಈ ಭಾರತ. ಆ ಜಗನ್ಮಾತೆಯ ಹೆಸರೇ ಇಟ್ಟಿದ್ದೇವೆ. ಅಮ್ಮ ಅಂತ ಹೇಳಿದರೆ ಉಳಿದದ್ದೆಲ್ಲವನ್ನು ಮರೆತು ಬಿಡಬಹುದು. ಜಗತ್ತಿನಲ್ಲಿ ಈ ಅಮ್ಮ ಎಂಬ ಶಬ್ದದಷ್ಟು ಗೌರವಯುತವಾದ ಶಬ್ದ ಇನ್ನೊಂದು ಜಗತ್ತಿನಲ್ಲಿ ಇಲ್ಲ. ಅದನ್ನು ಜಗತ್ತಿಗೆ ಕಲಿಸಿಕೊಟ್ಟವರೇ ಈ ದೇಶದವರು. ಜಗತ್ತು ಕಣ್ಣು ಬಿಡುವುದಕ್ಕಿಂತ ಮುಂಚೆ ಈ ಅತ್ಯಂತ ಸುಂದರ ಸಂಸ್ಕೃತಿ ಇತ್ತು ಅಂತ ಹೇಳೋದಕ್ಕೆ ರಾಮಾಯಣ ಮಹಾಭಾರತಗಳು ಸಾಕ್ಷಿ. ಯಾವಾಗ ಅನ್ನೋದನ್ನು ಅಂತ ಯಾರಿಗೂ ಗೊತ್ತಿಲ್ಲ. ಆ ಕಾಲದ ಸಂಸ್ಕೃತಿಯನ್ನು ಆ ಗ್ರಂಥಗಳು ಉಲ್ಲೇಖ ಮಾಡ್ತದೆ. ಅಂತಹ ಒಂದು ದೇಶದ ಒಂದು ಮಕ್ಕಳಾಗಿ ಬೆಳೀತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ. ಇಂಥ ಸ್ಥಿತಿಯಲ್ಲಿ ಅತ್ಯಾಧುನಿಕ ವ್ಯವಸ್ಥೆಗಳು ಬೇಕಾಗ್ತದೆ. ಆ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಒದಗಿಸುವಲ್ಲಿಯೂ ನಮ್ಮ ದೇಶ ಕೊಟ್ಟಂಥ ಕೊಡುಗೆ ಅತ್ಯಂತ ಅಪಾರವಾದದ್ದು. ಇಲ್ಲಿನ ವಿಜ್ಞಾನಿಗಳಿರ್ಬೋದು, ಇಲ್ಲಿನ ಡಾಕ್ಟರ್ಸ್ಗಳ ಎತ್ತರ ಇರ್ಬೋದು, ಅದು ಎಲ್ಲವೂ ಅದ್ಭುತವಾಗಿದೆ. ಆ ಎತ್ತರಕ್ಕೆ ಈ ಸಂಸ್ಥೆ ಬೆಳೀಬೇಕು. ಹಾಗೆ ಈ ಸಂಸ್ಥೆ ಸಣ್ಣ ಪೇಟೆಯಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆಯುವಾಗ ಇದಕ್ಕಿಂತ ಸಣ್ಣ ಪೇಟೆಗಳು ಕೆಲವು ಉಂಟಲ್ಲ, ಆ ಸಣ್ಣ ಪೇಟೆಗಳು ಅಲ್ಲಿರೋ ವೈದ್ಯರನ್ನು ಜೋಡಿಸಿಕೊಂಡು ಈ ಸಂಸ್ಥೆ ಮತ್ತು ಆ ವೈದ್ಯರುಗಳು ಮತ್ತು ಅಲ್ಲೊಂದು ಸಣ್ಣ ಆಸ್ಪತ್ರೆ, ಇದು ಮುಂದಿನ 4-6 ವರ್ಷಗಳಲ್ಲಿ ವಿಕಾಸ ಆಗುತ್ತಾ ಸಣ್ಣ ಸಣ್ಣ ಪೇಟೆಗಳು, ಉದಾಹರಣೆಗೆ ಪೆರ್ಲೆ ಇರ್ಬೋದು, ಬದಿರಿಕ ಇರ್ಬೋದು, ಇಂಥ ಜಾಗಗಳಲ್ಲಿ ಸಹ ಈ ಜಗನ್ಮಾತಾ ಪ್ರಭಾವದಿಂದ ಅಲ್ಲಿಯೂ ಒಳ್ಳೆಯ ವ್ಯವಸ್ಥೆಗಳು ರೂಪಿತಾಗಿ ಸಮಾಜಕ್ಕೊಂದು ಶಕ್ತಿ ಸಿಕ್ಕುವಂತೆ ಆಗಲಿ ಅಂತ. ಕೊನೆಯದಾಗಿ ಇಷ್ಟೇ, ಡಾಕ್ಟರ್ ರಮಣ ದಂಪತಿಗಳು ಬಹಳ ಉದಾರವಾಗಿ ಎಲ್ಲರನ್ನು ಜೋಡಿಸಿಕೊಂಡು ಒಂದು ಇಷ್ಟು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಬೇಕು ಅಂತ ನಿಶ್ಚಯ ಮಾಡಿದ್ದು. ಅದಕ್ಕೋಸ್ಕರ ಅವರು ಎಲ್ಲರಿಗೂ ಒಂದು ಕೃತಜ್ಞತೆಯನ್ನು ಎಲ್ಲರೂ ಅವರಿಗೆ ಕೊಡಬೇಕಾಗಿದೆ. ಹಾಗೆ ಸ್ಥಾನೀಯ ವೈದ್ಯರುಗಳು ಬಹಳ ಎತ್ತರದವರು, ಅವರೆಲ್ಲರೂ ಇಲ್ಲಿದ್ದು ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಅತ್ಯಂತ ಎತ್ತರಕ್ಕೆ ಬೆಳೀಬೇಕು. ಇಲ್ಲಿ ಬಂದ ಎಲ್ಲರಿಗೂ ಒಳ್ಳೆಯ ವ್ಯವಸ್ಥೆ ಅದಾಗುವಂತೆ ಆ ಎತ್ತರಕ್ಕೆ ಬೆಳೀಬೇಕು. ಅದಕ್ಕೆ 2 ವ್ಯವಸ್ಥೆಗಳು, ಒಂದು ಪುರುಷ ಪ್ರಯತ್ನ, ಇನ್ನೊಂದು ಭಗವಂತನ ಅನುಗ್ರಹ. ಪುರುಷ ಪ್ರಯತ್ನ ಮಾಡಲಿಕ್ಕೆ ಸಾಕಷ್ಟು ಜನ ಇಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಎಲ್ಲಿ ಒಳ್ಳೆಯ ಕೆಲಸಗಳಾಗ್ತದೋ ಅಲ್ಲಿ ಭಗವಂತ ಇದ್ದೇ ಇದ್ದಾನೆ. ಆ 2 ಹಿನ್ನೆಲೆಯಲ್ಲಿ ಈ ಸಂಸ್ಥೆ ಇತೋಪ್ಯತಿಶಯವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಸಮಾಜದ ಎಲ್ಲ ಬಂಧುಗಳಿಗೂ ಒಂದು ಶಕ್ತಿ ಕೊಡುವಂಥ ಕೇಂದ್ರ ಆಗಿ ಬೆಳೀಲಿ ಅಂತ ಮಾತ್ರ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನೆರಡು ಮಾತು ಮುಗಿಸಿ ನಮಸ್ಕಾರ.
ಉದ್ಘಾಟನೆಯನ್ನು ಮಾಡಿದಂತಹ ಮತ್ತು ನಮಗೆಲ್ಲ ಆಧ್ಯಾತ್ಮಿಕವಾಗಿ ಮಾರ್ಗದರ್ಶನ ಮಾಡತಕ್ಕಂಥ ಸನ್ಮಾನ್ಯ ಸ್ವಾಮೀಜಿಗಳ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂತಹ ಸನ್ಮಾನ್ಯ ಶಾಂತಾರಾಮ್ ಶೆಟ್ರೆ, ಕಜಂಪಾಡಿ ಅಡಿಕೆಯ ಧ್ವನಿ ಪಾರ್ಲಿಮೆಂಟಿನಲ್ಲಿ ಪ್ರತಿಪಾದಿಸ್ತಕ್ಕಂತಹ ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ವೇದಿಕೆಯ ಮುಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಗುರುಗಳೇ ಹೇಳಿದಾಗೆ ಆಸ್ಪತ್ರೆಯ ಬಗ್ಗೆ ಮಾತಾಡಬೇಕಿದ್ರೆ ಒಂದಷ್ಟು ಜಾಗ್ರತೆಯಿಂದ ಮಾತಾಡಬೇಕಾಗ್ತದೆ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಅನ್ನ, ಅಕ್ಷರ, ಅನುಶಾಸನ ಆದ ಮೇಲೆ ಬರುವುದು ಆಸ್ಪತ್ರೆ. ಈ 4 ಇದ್ದರೆ ಮಾತ್ರ ರಾಮರಾಜ್ಯ. ಹಿಂದೆಲ್ಲ ಪರಂಪರೆಯಿಂದ ಬಂದಂತಹ ಔಷಧಿಗಳೆಲ್ಲ ಇದ್ರೂ ಕೂಡ ಕೊರೋನಾ ಬಂದ ಮೇಲೆ ನನಗೆ ನೆನಪಾದ್ದು, ನಮ್ಮ ಹಳ್ಳಿಗಳು, ನಮ್ಮ ದೇಶ ಉಳಿಬೇಕಿದ್ರೆ ಒಂದು ಆಸ್ಪತ್ರೆ ಕಡ್ಡಾಯವಾಗಿ ಇರಬೇಕು. ಕೊರೋನಾ ಪಾಠವನ್ನು ಕಲಿಸಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಅತ್ಯಂತ ಒಳ್ಳೆಯ ಸುಸಜ್ಜಿತ ಆಸ್ಪತ್ರೆ ಪ್ರಾರಂಭ ಆಗಿದೆ, ಲೋಕಾರ್ಪಣೆ ಆಗಿದೆ. ನಾನು ಶಾಂತಾರಾಮ್ ಶೆಟ್ಟರ ಬಗ್ಗೆ 2 ಮಾತು ಹೇಳಲೇಬೇಕಾಗ್ತದೆ. ನಾನು ಅವರ ಪೇಷಂಟ್. ನಾನು 2011ರಲ್ಲಿ ದಾವಣಗೆರೆಯಲ್ಲಿ ನನ್ನ ಕಾರಿಗೆ ಒಂದು ಲಾರಿ ಬಂದು ಕೂತಿದ್ದ. ನನ್ನ ಕಾರು ಫ್ರ್ಯಾಕ್ಚರ್ ಆಗಿ ನನ್ನ ಕಾಲು ಫ್ರ್ಯಾಕ್ಚರ್ ಆಗಿದೆ. ರಾತ್ರೋರಾತ್ರಿ ಆಂಬುಲೆನ್ಸಲ್ಲಿ ಮಂಗಳೂರಿಗೆ ಕರ್ಕೊಂಡು ಬಂದರು. ಸುಮಾರು ಮಧ್ಯರಾತ್ರಿ 1 ಗಂಟೆಗೆ ಶಾಂತಾರಾಮ್ ಶೆಟ್ಟರು ನನ್ನ ಬೆಡ್ಡಿನ ಹತ್ರ ಬಂದು ಕಾಲೆಲ್ಲ ನೋಡಿ, ಏನು ಗಡಿಬಿಡಿ ಇಲ್ಲ, ನಾಳೆ ಅಥವಾ ನಾಡ್ದು ಒಂದು ಆಪರೇಷನ್ ಮಾಡಲಿಕ್ಕೆ ಉಂಟು, ಸಣ್ಣ ಆಪರೇಷನ್ ಅಂತ ಹೇಳಿ ರಾತ್ರಿ 1:30 ಗಂಟೆಗೆ. ಮಾರನೇ ದಿವಸ 7:30 ಗಂಟೆಗೆ ಆ ಡಾಕ್ಟ್ರು ನನ್ನ ಬೆಡ್ಡಿನ ಹತ್ರ ಪ್ರತ್ಯಕ್ಷ ಆದದಂದರೆ ನನಗೆ ದೇವರು ಬಂದಾಗ ಒಬ್ಬ ಡಾಕ್ಟ್ರಿಗೆ ಇರ್ತಕ್ಕಂಥ ಕಮಿಟ್ಮೆಂಟ್. 1:30 ಗಂಟೆಗೆ ಹೋಗಿ ಮತ್ತೆ ಎಷ್ಟೋ ಪೇಷಂಟ್ಗಳನ್ನು ನೋಡಿ ಮತ್ತೆ ಮನೆಗೆ ಹೋಗಿ ಮತ್ತೆ ಮಾರನೇ ದಿವಸ ಬೆಳಗ್ಗೆ 7:30 ಗಂಟೆಗೆ ಬರ್ತಾರಲ್ಲ, ಬಹುಶಃ ಇದು ಭಾರತದಲ್ಲಿ ಮಾತ್ರ ಸಾಧ್ಯ ಮತ್ತು ಶಾಂತಾರಾಮ್ ಶೆಟ್ಟರ್ ಅಂತವರಿಗೆ ಸಾಧ್ಯ. ಅಂತಹ ಸಾವಿರ ಡಾಕ್ಟ್ರುಗಳಿದ್ದ ಕಾರಣ ಜಗತ್ತಿನಲ್ಲಿ ಭಾರತ ಇವತ್ತು ತಲೆ ಎತ್ತಿ ನಿಂತಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಮತ್ತು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಒಂದು ವೇಳೆ ಕಜಂಪಾಡಿಯವರು, ನಾವೆಲ್ಲ ಸಾಮಾನ್ಯ ಮನುಷ್ಯರಾಗಿದ್ದವರು, ನಮ್ಮಲ್ಲಿ ಸಂಸ್ಕಾರವನ್ನು ಕೊಟ್ಟು ನಮ್ಮಲ್ಲಿ ಒಂದಷ್ಟು ಧೈರ್ಯ ವಿಶ್ವಾಸವನ್ನು ಬೆಳೆಸಿ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಏನು ಈ ದೇಶದ ಸನಾತನ ವೇದಗಳ ಉದ್ದೇಶ ಇದೆಯಾ, ಸಂದೇಶ ಇದೆಯಾ, ಅದನ್ನು ಮಾಡಬೇಕು ಅಂತ ನಮ್ಮನ್ನು ಆಶೀರ್ವಾದ ಮಾಡಿ ಹರಿಸಿದವರು. ಅವರ ಮುಂದೆ ಮಾತಾಡಲಿಕ್ಕೆ ಒಂದು ಸ್ವಲ್ಪ ಅಳುಕಾಗ್ತದೆ ನಮಗೆ, ಯಾಕೆಂದರೆ ನಾವು ಅವರ ಮುಂದೆ ಯಾವಾಗಲೂ ವಿದ್ಯಾರ್ಥಿಗಳು. ಈ ಹಿನ್ನೆಲೆಯಲ್ಲಿ ಒಂದು ಅವಕಾಶ ನಮ್ಮ ಪಾಲಿಗೆ ಬಂದಿದೆ. ನಾನು ಆಸ್ಪತ್ರೆ ಒಂದು 6 ತಿಂಗಳ ಮುಂಚೆ ಬಂದಿದ್ದೆ. ಒಂದು ಸಲ ಕೆಲಸಗಳಾಗ್ತಾ ಇತ್ತು. ಹಿಂದೆ ನಾನು ಮನೆಗೆ ಹೋಗಿ ಮನೆಯಲ್ಲಿ ಅಣ್ಣನಲ್ಲಿ ಹೀಗೆ ಕೇಳಿದೆ, ಹೀಗೆ ಈಗ ಒಂದು ಆಗ್ತಾ ಇದೆ ಬಾರಿ ಒಳ್ಳೆ ರೀತಿಯಲ್ಲಿ ಅಂತ. ಆತ ಹೇಳಿದ, 100 ವರ್ಷಗಳ ಹಿಂದೆ ನಮ್ಮ ಅಜ್ಜ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದರು. ಮನೆಯಲ್ಲೇ ಒಂದು 50-60 ಜನ ಪೇಷಂಟ್ಗಳು 100 ವರ್ಷಗಳ ಹಿಂದೆ. ಅವರು ಪ್ಯಾರಲಿಸಿಸ್ಗೆ ಭಾರಿ ಒಳ್ಳೆಯ ಸರ್ಜನ್ ಆಗಿ ಆ ಕಾಲದಲ್ಲಿ ಆಗಿದ್ರು ಅಂತ ಮಾತನ್ನು ಹೇಳಿದರು. ಬಹುಶಃ ನನ್ನದು ಒಂದು ಯೋಗ ಅಂತ ಅಂದುಕೊಂಡಿದ್ದೇನೆ. ಅಜ್ಜನ ರಕ್ತ ಮತ್ತು ಈ ಸಂಸ್ಕಾರ ಮತ್ತು ಈ ಪ್ರಸಾದರ ಸ್ನೇಹ ಎಲ್ಲರೊಟ್ಟಿಗೆ ಇರಲಿಕ್ಕೆ ಒಂದು ಅವಕಾಶ ನಮಗೆ ಬಂದಿದೆ. ಬಹುಶಃ ಇವತ್ತು ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಿದ್ರೆ ನಮ್ಮ ದೇಶದ ಹಿರಿಯರು ಕಂಡುಕೊಂಡ ಕನಸು ಏನಂದರೆ, ಒಂದು ಪಂಚಾಯತ್ ಇರಬೇಕು, ಒಂದು ಶಾಲೆ ಇರಬೇಕು, ಇನ್ನೊಂದು ಸಹಕಾರಿ ಸಂಘ ಇರಬೇಕು ಅಂತ. ಇವತ್ತು ಅದಷ್ಟೇ ಸಾಕಾಗೋದಿಲ್ಲ, ಒಂದು ಒಳ್ಳೆಯ ಸುಸಜ್ಜಿತ ಆಸ್ಪತ್ರೆ ಕೂಡ ಇರಬೇಕಾಗ್ತದೆ ಇವತ್ತು. ಆ ರೀತಿಯ ವಾತಾವರಣ ಇವತ್ತು ಬದಲಾಗಿದೆ. ಈ ಹಿನ್ನೆಲೆಯಲ್ಲಿ ಜಗನ್ಮಾತಾ ಆಸ್ಪತ್ರೆಯನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಇಲ್ಲಿಯ ಎಲ್ಲ ಡಾಕ್ಟ್ರುಗಳಿಗೆ, ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಈ ಆಸ್ಪತ್ರೆಯನ್ನು ಬೆಳೆಸಲಿಕ್ಕೆ, ಉಳಿಸಲಿಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ಅದ್ಭುತವಾಗಿ ಬೆಳೆಸಲಿಕ್ಕೆ ಎಲ್ಲ ರೋಗಿಗಳು ಬಂದು ಮತ್ತೆ ಅದನ್ನು ನಡ್ಕೊಂಡು ಹೋಗುವ ಹಾಗೆ ಆಗಬೇಕಾದಂಥ ಸ್ಥಿತಿಗೆ ಕಾರಣಕರ್ತರಾಗಿರ್ತಕ್ಕಂತಹ ಇಲ್ಲ ಎಲ್ಲ ಬಂಧುಗಳಿಗೆ ನಾನು ಶತ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ, ಶತ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಒಂದು ಶಾಲೆ ಮತ್ತು ಒಂದು ಆಸ್ಪತ್ರೆ ಈಗಿನ ಕಾಲದಲ್ಲಿ ನಡೆಸುವುದು
ತುಂಬ ಸವಾಲಿನ ಭಾಗ. ನಾವೆಲ್ಲ ಸ್ವಾಮೀಜಿಯವರು ಹಿರಿಯರು ಹೇಳ್ತಾರೆ, ನಮ್ಮ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಬಾರಿ ಯೋಚನೆ ಮಾಡಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ. ನಾನು ತುಂಬ ಜನಗಳಿಗೆ ಪ್ರಮೋಷನ್ನು ಇನ್ಕ್ರಿಮೆಂಟ್ ಆಗುವ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಯನ್ನು ಕೇಳ್ತೇನೆ ಎಷ್ಟೆಷ್ಟು ಅಂತ. ಆಗ ಅವರು ಹೇಳೋದು ಎರಡೇ ಮಾತು, ಒಂದು ಮುಂದೆ ಮಗು 2 ಅಲ್ಲ ಸರ್, 3 ಮಾಡ್ಬೋದು, 4 ಮಾಡ್ಬೋದು, ಆದರೆ ಮುಂದೆ ವಿದ್ಯಾಭ್ಯಾಸ ಕೊಡೋದು ಯಾರು ಮತ್ತು ಆರೋಗ್ಯವನ್ನು ಕೊಡೋದು ಯಾರು ಅಂತ. ಇದು ದೊಡ್ಡ ಸವಾಲು ಪ್ರಶ್ನೆ ಅಂತೇಳಿ ಸಾಮಾನ್ಯ ಇವತ್ತು ಗೃಹಸ್ಥರು ಕೇಳತಕ್ಕಂಥ ವಿಷಯ. ಬಹುಶಃ ಅದಕ್ಕೆ ಇವತ್ತು ಉತ್ತರವಾಗಿ ಒಂದು ಒಳ್ಳೆಯ ಒಂದು ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ. ನಮ್ಮ ಈ ದೇಶ ಉಳಿಬೇಕಿದ್ರೆ ಈ ದೇಶದ ಸಂಸ್ಕೃತಿ ಉಳಿಬೇಕು, ಈ ದೇಶದ ಜನ ಉಳಿಬೇಕು, ಈ ದೇಶವನ್ನು ಗೌರವಿಸಿ ಈ ದೇಶದ ಕಾನೂನುಗಳನ್ನು ಪಾಲಿಸ್ತಕ್ಕಂಥವರು ಉಳಿಬೇಕು ಅಂತ ಹೇಳುವ ದೃಷ್ಟಿಯಿಂದ ನಮ್ಮದೇ ಆದ ಮಣ್ಣಿನಲ್ಲಿ, ಮುಳ್ಳೇರಿಯದ ಮಣ್ಣಿನಲ್ಲಿ ಒಂದು ಆಸ್ಪತ್ರೆ ಎದ್ದು ನಿಂತಿದೆ. ಇದನ್ನು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ ಅಂತೇಳಿ ನಾನು ಅಂದುಕೊಳ್ತಾ, ಕ್ಯಾಂಪ್ಕೋ ಅಂತ ಶಬ್ದ ಕೇಳಿದ ಕೂಡಲೇ ಅಡಿಕೆಗೆ ಏರ್ತದ ಅಂತ ನನಗೆ 2-3 ಜನ ಕೇಳಿದರು. ಅಡಿಕೆಗೆ ಏರ್ತದ ಅಂತ ನಾವು ಎಲ್ಲಿ ಹೋಗಿ ಇಳಿದ್ರು ಕೂಡ ಕೇಳೋದು ಇದನ್ನೇ. ಯಾಕೆಂದರೆ ಸಹಜವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ದೇಶದ 8ನೇ ಶ್ರೀಮಂತ ಜಿಲ್ಲೆ. ಇದು ಯಾಕೆ 6ನೇದು ಬೆಂಗಳೂರು, 1ನೇದು ಡೆಲ್ಲಿ ಹತ್ತಿರ ಗುರ್ಗಾಂವ್ ಇಂಡಸ್ಟ್ರಿಯಲ್ ಏರಿಯಾ. ನಾವು ಆ 8ನೇ ಶ್ರೀಮಂತ ಜಿಲ್ಲೆ ಯಾಕೆ ಬಂತು ಅಂತ ನಾವು ಅಧ್ಯಯನ ಮಾಡಿದಾಗ ಅದರ ಹಿಂದೆ ಅಡಿಕೆ ಇದೆ. ಅಡಿಕೆಯನ್ನು ಬೆಳೆಸುವವರು ಮತ್ತು ಅಡಿಕೆಯನ್ನು ಖರೀದಿ ಮಾಡುವವರು ಕ್ಯಾಂಪ್ಕೋ ಸಹಕಾರಿ ಸಂಸ್ಥೆಗಳು ಅತ್ಯಂತ ಬಲವಾಗಿ ಇದ್ದ ಕಾರಣ ಇವತ್ತು ನಮಗೆ ಆ ಸ್ಥಿತಿ ಬಂದಿದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ತಾಗಿಯೇ ಮುಳ್ಳೇರಿಯಾ ಇರುವಂಥದ್ದು, ಇವರಿಗೆ ಸುಳ್ಯ ಹತ್ತಿರ. ಈ ಹಿನ್ನೆಲೆಯಲ್ಲಿ ನಮಗೆ ಒಂದಷ್ಟು ಜವಾಬ್ದಾರಿ ಇದೆ. ನಾನು ತುಂಬ ಹೆಮ್ಮೆ ಪಡ್ತೇನೆ ನಮ್ಮ ಲೋಕಸಭಾ ಸದಸ್ಯರನ್ನು. ಅವರು ಡೆಲ್ಲಿಗೆ ಹೋದಾಗ ನಮ್ಮ ಎಲ್ಲ ವ್ಯವಸ್ಥೆಗಳನ್ನು ಅವರೇ ಮಾಡ್ತಾರೆ ಮತ್ತು ಅಡಿಕೆ ಬಗ್ಗೆ ಏನು ಮಾತಾಡಬೇಕು ಅಂತ ಕೇಳ್ತಾರೆ. ಅಗತ್ಯವಿದ್ದರೆ ನಮ್ಮನ್ನು ಕೇಳಿಸಿಕೊಂಡು ಮತ್ತೆ ಅಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ. ನಾನು ಮೊನ್ನೆ ರೈಲ್ವೆ ಮಿನಿಸ್ಟರ್ ಸೋಮಣ್ಣ ಅವರು ಬಂದಾಗಲೂ ಕೂಡ ನಮಗೆ ಕಾಲ್ ಮಾಡಿ ಬನ್ನಿ, ನಿಮ್ಮ ಸಮಸ್ಯೆನೇ ಆದರೆ ಅಲ್ಲಿ ಅವರಲ್ಲಿ ಮಾತಾಡುವ ಅಂತ ಹೇಳ್ತಕ್ಕಂಥ. ಬಹುಶಃ ನನಗೆ ತುಂಬ ಸಂತೋಷ ಮತ್ತು ಹೆಮ್ಮೆ ಅಂದರೆ ನಮ್ಮ ಸಮಸ್ಯೆಗಳನ್ನು ಅರಿತುಕೊಂಡು ನಮ್ಮನ್ನು ಕರೆಸಿಕೊಂಡು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಒಬ್ಬ MP ಸಿಕ್ಕಿದ್ದಾರೆ ಅಂತ ಕೇಳಿದರೆ ಅದು ಭಾರಿ ಸಂತೋಷ ಮತ್ತು ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ನಮಗೆ ಒಂದಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಅಡಿಕೆ ಅಂತ ಹೇಳಿದ್ರೆ WHO ಅಂತ ಭೂತ ಮಾಡ್ತಾನೇ ಇದೆ. ಆದರೆ ಇವತ್ತು ಅದರ ಬಗ್ಗೆ ಕೂಡ ಕ್ಯಾಂಪ್ಕೋ ಮತ್ತು ನಮ್ಮ ಜನಪ್ರತಿನಿಧಿಗಳು, ಕೇಂದ್ರ ಸರ್ಕಾರ ಎಲ್ಲರೂ ಸೇರಿ ನಾವು ಎಲ್ಲ ಒಳ್ಳೆಯ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸುಸಂದರ್ಭದಲ್ಲಿ ಈ ಜಗನ್ಮಾತಾ ಹಾಸ್ಪಿಟಲು ಲೋಕಾರ್ಪಣೆ ಆಗಿದೆ. ಇದು ಇಲ್ಲಿರುವ ಎಲ್ಲ ಡಾಕ್ಟರ್ಗಳಿಗೆ, ಸಿಬ್ಬಂದಿಗಳಿಗೆ, ರೋಗಿಗಳ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಭಗವಂತ ಮತ್ತು ಸಮಾಜ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸ್ತಾ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಶ್ರೀ ಎಳ್ನೀರು ಮಠದ ಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳ ಆಶೀರ್ವಾದಗಳನ್ನು ಬೇಡ್ತಾ, ವೇದಿಕೆಯಲ್ಲಿರುವಂಥ ಹಿರಿಯರಾದ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರೇ, ಶ್ರೀ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರೆ, ನಮ್ಮ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಸತೀಶ್ ಚಂದ್ರ ಅವರೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಜನನಿ ಅವರೇ, ಶ್ರೀಮತಿ ವಸಂತಿ ಅವರೇ, ಶ್ರೀ ಗಣೇಶ್ ವತ್ಸ ಅವರೇ, ಡಾಕ್ಟರ್ ವಿ ರಮಣ ಅವರೇ, ನಮ್ಮ ಕಾಸರಗೋಡು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಅಶ್ವಿನಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮೊದಲನೇದಾಗಿ ಇವತ್ತು ಡಾಕ್ಟರ್ ಶಾಂತಾರಾಮ್ ಶೆಟ್ಟರು ಇಲ್ಲಿವರೆಗೆ ಬಂದಿದ್ದಾರೆ ಅಂದರೆ ಒಂದು ಒಳ್ಳೆಯ ತಂಡ ಸೇರಿಕೊಂಡು ಇದನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಸ್ಟ್ಯಾಂಪ್. ಅದು ಶಾಂತಾರಾಮ್ ಶೆಟ್ಟರು ಹೋಗಿದ್ದಾರೆ ಅಂದರೆ ಆ ಕಾರ್ಯಕ್ರಮ ಏನೋ ಒಂದು ಒಳ್ಳೆಯದಿರಬೇಕು ಅನ್ನುವಂಥದ್ದು. ಹಾಗಾಗಿ ನಾನು ಮೊದಲನೇದಾಗಿ ಮುಳ್ಳೇರಿಯಾದ ಈ ಭಾಗದಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಒಂದು ಕಲ್ಪನೆ ಏನಿದೆ, ಈ ದೇಶದಲ್ಲಿ ಆರೋಗ್ಯ ಮತ್ತು ಹೆಲ್ತ್ ಕೇರ್ ಕ್ವಾಲಿಟಿಯಾಗಿ ಸಿಗಬೇಕು, ಅಫೋರ್ಡೆಬಲ್ ಆಗಿರಬೇಕು ಮತ್ತು ಆಕ್ಸೆಸಿಬಲ್ ಆಗಿರಬೇಕು ಅನ್ನುವಂಥ 3 ಅಂಶಗಳನ್ನು ಇಟ್ಕೊಂಡು ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಗುಣಮಟ್ಟದ ಆರೋಗ್ಯ ಸೇವೆ,
ಎರಡನೇದ್ದು ಅತ್ಯಂತ ಸುಲಭವಾಗಿ ಸಿಗಬೇಕು ಮತ್ತು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಆರೋಗ್ಯ ಸೇವೆ ಸಿಗಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಯವರ ಕಲ್ಪನೆ. ಮತ್ತು ಇದನ್ನು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡು ಮಾಡಬೇಕು ಅನ್ನುವಂಥದ್ದು ಕೂಡ ಅವರ ಕಲ್ಪನೆ ಇರುವಂಥದ್ದು. ಯಾಕೆಂದರೆ ಒಂದು ಸರ್ಕಾರವಾಗಿ ಇಷ್ಟೇ ಮಾಡ್ಬೋದು ಅನ್ನುವಂಥದ್ದು ನಮಗಿರುವಂಥ ಶಾರ್ಟ್ ಕಮ್. ಹಾಗಾಗಿ ಸಮಾಜವನ್ನು ಅದರಲ್ಲಿ ಜೋಡಿಸಿಕೊಳ್ಬೇಕು, ಒಳ್ಳೆಯ ವ್ಯಕ್ತಿಗಳನ್ನು ಜೋಡಿಸಬೇಕು, ಒಳ್ಳೆಯ ಸಂಸ್ಥೆಗಳನ್ನು ಜೋಡಿಸಿಕೊಂಡು ಆರೋಗ್ಯ ಸೇವೆಯನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಗುಣಮಟ್ಟದ ರೂಪದಲ್ಲಿ ಮತ್ತು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮತ್ತು ಸುಲಭವಾಗಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಗಳ ಒಂದು ಕಲ್ಪನೆ ಇರುವಂಥದ್ದು. ಮತ್ತು ಆ ಕಲ್ಪನೆ ಸಾಕಾರಗೊಂಡರೆ ಮಾತ್ರ 2047ರಲ್ಲಿ ಭಾರತ ಒಂದು ವಿಕಸಿತ ಭಾರತವಾಗಿ ನಿರ್ಮಾಣ ಆಗ್ಬೋದು ಅನ್ನುವಂಥದ್ದು ಕೂಡ ಅವರಿಗಿರುವಂಥ ಯೋಚನೆ. ಹಾಗಾಗಿ ಆ ಯೋಚನೆಗೆ ಪೂರಕವಾಗಿ ಇವತ್ತು ಜಗನ್ಮಾತಾ ಸಂಸ್ಥೆ ಮುಳ್ಳೇರಿಯಾದಂಥ ಒಂದು ಜಾಗದ ಒಂದು ಉತ್ತಮ ಆರೋಗ್ಯ ಸೇವೆಯನ್ನು ಕೊಡಬಲ್ಲಂಥ ಜಗನ್ಮಾತಾ ಆಸ್ಪತ್ರೆಯನ್ನು ಮಾಡಿರುವಂಥದ್ದು ನಾವೆಲ್ಲರೂ ಮೆಚ್ಚಬೇಕು, ಶ್ಲಾಘನೆಯನ್ನು ವ್ಯಕ್ತಪಡಿಸಬೇಕು. ಮಾತ್ರವಲ್ಲ, ಈ ಸಂಸ್ಥೆಯ ಯಾರು ಫೌಂಡರ್ಸ್ ಇದ್ದಾರೆ ಅವರಿಗೆ ನಾವು ಗಟ್ಟಿಯಾಗಿ ಅವ್ರ ಜೊತೆ ನಿಲ್ಲಬೇಕು, ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು, ಅವರಿಗೆ ಸಹಕಾರಿಯಾಗಿ ನಿಲ್ಲಬೇಕು ಅನ್ನುವಂಥದ್ದನ್ನು ನಾನು ಮೊದಲಿಗೆ ಊರವರಿಗೆ ಮತ್ತು ನಾನಂತೂ ಖಂಡಿತವಾಗಿಯೂ ನಿಮ್ಮ ಜೊತೆ ಈ ಸಂಸ್ಥೆಯ ಬೆಳವಣಿಗೆಯ ದೃಷ್ಟಿಯಿಂದ ಖಂಡಿತವಾಗಿಯೂ ಇದೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಕರಾವಳಿ ಕರ್ನಾಟಕದವರು, ಅದು ಕರ್ನಾಟಕ ಅಂತಲೇ ಹೇಳ್ತೇನೆ, ಮುಳ್ಳೇರಿಯಾವನ್ನು ನಾವು ಇವತ್ತು ಕೇರಳ ರಾಜ್ಯದ ಭಾಗವಾಗಿದ್ದರೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಯೋಚನೆ ಮಾಡುವ ರೀತಿ, ನಾವು ಬದುಕುವ ರೀತಿ ಇದರಲ್ಲೇನೂ ಭಾರಿ ವ್ಯತ್ಯಾಸ ಇಲ್ಲ. ಹಾಗಾಗಿ ನಾವೆಲ್ಲರೂ ಒಂದೇ. ಈ ಭಾಗದಲ್ಲಿ ಪ್ರೈವೇಟ್ ಎಜುಕೇಷನ್, ಪ್ರೈವೇಟ್ ಹೆಲ್ತ್ ಎಜುಕೇಷನ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ ಒಂದು ರೀತಿಯಲ್ಲಿ ಮಾದರಿಯ ರೀತಿಯಲ್ಲಿ ನಾವು ಸೃಷ್ಟಿಸಿದ್ದೇವೆ. ಪ್ರಾಯಶಃ ಇಡೀ ಭಾರತಕ್ಕೆ ಇವತ್ತು ಪ್ರೈವೇಟ್ ಹೆಲ್ತ್ ಕೇರ್ ಮತ್ತು ಪ್ರೈವೇಟ್ ಹೆಲ್ತ್ ಎಜುಕೇಷನ್ ಯಾವುದು ಮಾಡೆಲ್ ಅಂತ ಹೇಳಿದರೆ ಅದು ಕರಾವಳಿ ಕರ್ನಾಟಕ. ಬೇರೆ ಎಲ್ಲಿಯೂ ಈ ರೀತಿ ಸಾಧ್ಯ ಇಲ್ಲ. ಹಾಗೆ ಆಗಬೇಕಾದ್ರೆ ನಮ್ಮಲ್ಲಿ ಒಂದು ರೀತಿಯ ಗುಣ ಇರಬೇಕು. ಆ ಗುಣ ಯಾವುದಂತ ಕೇಳಿದರೆ ಸರ್ವಿಸ್ನ ಗುಣ, ಸೇವೆಯ ಗುಣ. ಈ ಗುಣ ಇಲ್ಲದಿದ್ದರೆ ಹೆಲ್ತ್ ಕೇರ್ನಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಅದನ್ನು ಕೂಡ ಜೋಡಿಸಿಕೊಂಡು ಇವತ್ತು ಮುಳ್ಳೇರಿಯಾದಲ್ಲಿ ನೀವು ಈ ಸಂಸ್ಥೆಯನ್ನು ಮಾಡಿದ್ದೀರಿ. ಖಂಡಿತವಾಗಿಯೂ ಇದಕ್ಕೆ ತಾಯಿಯ ಹೆಸರನ್ನಿಟ್ಟು, ಜಗನ್ಮಾತೆಯ ಹೆಸರನ್ನಿಟ್ಟು ಪ್ರಾರಂಭ ಮಾಡಿದಂಥ ಸಂಸ್ಥೆಗೆ ಆ ಜಗನ್ಮಾತೆಯ ಆಶೀರ್ವಾದ ಇರಲಿ, ನಮ್ಮೆಲ್ಲರ ಸಹಕಾರ ಖಂಡಿತವಾಗಿಯೂ ಇರುತ್ತದೆ. ಹೆಚ್ಚಿಗೆಯನ್ನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಪ್ರಧಾನಮಂತ್ರಿಯವರ ಕಲ್ಪನೆ 2047ಕ್ಕೆ ಒಂದು ವಿಕಸಿತ ಭಾರತ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಈ ರೀತಿಯ ಹಲವು ಸಂಸ್ಥೆಗಳು, ಪ್ರೈವೇಟ್ ಇನಿಷಿಯೇಟಿವ್ಗಳು, ಅದು ಹೆಲ್ತ್ ಕೇರ್ನಲ್ಲಿರ್ಬೋದು, ಎಜುಕೇಷನ್ನಲ್ಲಿರ್ಬೋದು, ಸರ್ವಿಸ್ನಲ್ಲಿರ್ಬೋದು, ಎಸ್ಪೆಷಲಿ ಸರ್ವಿಸ್ ಸೇವೆಯಲ್ಲಿ ಟಾರ್ಗೆಟೆಡ್ ಆದಂಥ ಸೇವೆ, ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಗುಣಮಟ್ಟದ ಸೇವೆಯನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಪ್ರತಿಯೊಬ್ಬ ವ್ಯಕ್ತಿಯಾಗಿ, ಒಂದು ಸಂಸ್ಥೆಯಾಗಿ ನಾವು ಮಾಡಬೇಕಾದ ಅವಶ್ಯಕತೆ ಇದೆ. ವಿಶೇಷವಾಗಿ ಇವತ್ತು ಜಗತ್ತಿನಲ್ಲಿ ಒಂದು ಗ್ಲೋಬಲ್ ಅನ್ಸರ್ಟನಿಟಿ ಇರುವಂಥ ಸಂದರ್ಭದಲ್ಲಿ ಒಟ್ಟು ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಯಾವ ರೀತಿ ಇದೆ ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಪ್ರಧಾನಮಂತ್ರಿಗಳ ಏನು ಕರೆಯನ್ನು ಕೊಟ್ಟಿದ್ದಾರೆ, ನಾವು ತುಂಬ ಜವಾಬ್ದಾರಿಯುತವಾಗಿ ನಮ್ಮ ಜೀವನವನ್ನು ಸಾಗಿಸಬೇಕು. ವಿಶೇಷವಾಗಿ ಇವತ್ತು ಜಗತ್ತಿನ ಪರಿಸ್ಥಿತಿಯನ್ನು ನೋಡಿಕೊಂಡು, ವಿಶೇಷವಾಗಿ ನಮ್ಮ ಫ್ಯೂಯಲ್ನ ಕ್ರೈಸಿಸ್ ಇರುವಂಥ ಸಂದರ್ಭದಲ್ಲಿಯೂ ಕೂಡ ನಾವು ಅತ್ಯಂತ ಜವಾಬ್ದಾರಿಯುತವಾಗಿ ಬದುಕಬೇಕಾದಂಥ ಅವಶ್ಯಕತೆ ಇದೆ. ಭಾರತದ ಹಿತದೃಷ್ಟಿಯಿಂದ ನಮ್ಮ ರಾಷ್ಟ್ರವನ್ನು ಮುಂದಿಟ್ಟುಕೊಂಡು ಬದುಕಬೇಕಾದ ಅವಶ್ಯಕತೆಯೂ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನಪಿಸ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಯಾವ ಗುರಿಯನ್ನು ಇಟ್ಕೊಂಡು ನೀವು ಮಾಡಿದರೆ ಆ ಗುರಿಯ ಸಾರ್ಥಕತೆಯ ಕಡೆಗೆ ಜಗನ್ಮಾತೆಯ ಆಶೀರ್ವಾದ ಇರಲಿ ಅನ್ನುವಂಥದ್ದನ್ನು ಮತ್ತೊಮ್ಮೆ ಹೇಳಿ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಈ ಸಂಸ್ಥೆಯ ಎಲ್ಲ ಪ್ರವರ್ತಕರಿಗೆ ನಾನು ധന്യവാദಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್. ഈ പരിപാടി ദീപം തെളിയിച്ച് ഉദ്ഘാടനം ചെയ്ത സച്ചിദാനന്ദ ഭാരതീയ സ്വാമിജി ഇടത്തീർ മഠം, അതുപോലെ തന്നെ ഈ ഹോസ്പിറ്റലിൻ്റെ ഉദ്ഘാടനം ചെയ്ത ശാന്താറാം ഷെട്ടി, മറ്റു വേദിയിലുള്ള വിശിഷ്ട വ്യക്തിത്വങ്ങളെ, മുൻഭാഗത്തിരിക്കുന്ന ജില്ലാ BJP ജില്ലാ പ്രസിഡന്റ് അശ്വൻ എം, അതുപോലെ തന്നെ മറ്റു വിശിഷ്ട വ്യക്തിത്വങ്ങളെ, ജനപ്രതിനിധികളെ, സഹോദരി സഹോദരന്മാരെ, കുട്ടികളെ, നമ്മുടെ കാരടുക്ക ഗ്രാമപഞ്ചായത്തിലെ സപ്തവാസ സംഗമഭൂമിയായ കാരടുക്ക പഞ്ചായത്തിൽ നമുക്കിങ്ങനെയുള്ളൊരു ജഗന്മാത ഹോസ്പിറ്റൽ സ്ഥാപിക്കാൻ കഴിഞ്ഞാൽ വളരെയധികം സന്തോഷമുണ്ട്. നമുക്കെല്ലാവർക്കും അറിയാവുന്നതുപോലെ കുറേ വർഷക്കാലമായി ഈ ഹോസ്പിറ്റൽ
കൃഷ്ണ ക്ലിനിക് ഹോസ്പിറ്റലായിട്ട് പ്രവർത്തിച്ചു കൊണ്ടിരിക്കുകയായിരുന്നു. ഇപ്പം നമുക്ക് എല്ലാവർക്കും അറിയാം, ഇപ്പം ഞാൻ 35 വർഷക്കാലമായി ഇവിടെ വന്ന് താമസം തുടങ്ങിയിട്ട് ആ സമയങ്ങളിലെല്ലാം നമുക്ക് ഏറ്റവും ആദ്യം ആശ്രയിക്കുന്ന ഹോസ്പിറ്റലാണ് കൃഷ്ണ ഹോസ്പിറ്റൽ. എന്നാലും ഇപ്പോൾ ജഗന്മാത ഹോസ്പിറ്റലായി പ്രവർത്തനം ആരംഭിച്ചു കഴിഞ്ഞാലും എല്ലാവരുടെയും മനസ്സിലിരിക്കുന്ന പേര് കൃഷ്ണ ഹോസ്പിറ്റൽ തന്നെയാണ്. നമുക്ക് നമ്മുടെ പഞ്ചായത്തിൻ്റെ ഡോക്ടർമാരും അതുപോലെ തന്നെ നമുക്ക് അടുത്ത് തന്നെ സേവനം ലഭിക്കുന്ന ഒരു ഹോസ്പിറ്റലാണ് ജഗന്മാത ഹോസ്പിറ്റൽ. നമുക്ക് എന്തെങ്കിലും സംഭവിച്ചു കഴിഞ്ഞാൽ നമ്മുടെ ആദ്യം കാസർഗോഡ് അല്ലെങ്കിൽ മംഗലാപുരം ഇങ്ങനെയുള്ള സ്ഥലങ്ങളിലേക്കാണ് പോകുന്നത്. അതിനെല്ലാം ഒരു അടുത്ത് തന്നെ നമുക്കിങ്ങനെ ഒരു ഹോസ്പിറ്റൽ സ്ഥാപിക്കാൻ കഴിഞ്ഞു. ഇവിടെയുള്ള വരുന്ന ആൾക്കാരോട് നമ്മളുടെ സേവനം എങ്ങനെയുണ്ടാവും അതുപോലെയാണ് നമ്മുടെ ആൾക്കാരും ഈ ഹോസ്പിറ്റലിലേക്ക് വരുന്നത്. നമുക്ക് എല്ലാവരുടെയും ഒരു രോഗമായിട്ട് വരുന്നതെന്നല്ല ഞാൻ പറയുന്നത്, രോഗമില്ലാതിരിക്കാനാണ് നമ്മളെല്ലാവരും പ്രാർത്ഥിക്കുന്നത്. രോഗം വരാതിരുന്നാൽ മാത്രമേ നമുക്ക് നമ്മുടെ ആരോഗ്യം സൂക്ഷിക്കാൻ നമുക്ക് സാധിക്കുകയുള്ളൂ. അപ്പോൾ അതിന് പിന്നെ നമുക്ക് എല്ലാവർക്കും അറിയാം, മഴക്കാലം വന്ന് തുടങ്ങുകയാണ്. മഴക്കാലപൂർവ്വം ആയിട്ട് നമുക്ക് എല്ലാ ഡെങ്കിപ്പനി മറ്റു പനികളെല്ലാം വരുന്നൊരു സാഹചര്യമാണ് ഉണ്ടാകുന്നത്. അപ്പോൾ അങ്ങനെയുള്ള ഈ ഹോസ്പിറ്റൽ നമുക്കിവിടെ കിട്ടിയതിലും നമുക്ക് പറഞ്ഞ മാതിരി തന്നെ കാരടക്ക പഞ്ചായത്ത് ഒരു ചെറിയ സ്ഥലമാണ്. നമുക്ക് സ്ഥലപരിമിതിയെല്ലാം വളരെ കുറവാണ് കാണുന്നത്. ഞാനിപ്പം ഒരു നിവേദനം ആക്കിയതാണ്, MLA MP വന്നാൽ നമ്മുടെ പാർക്കിംഗ് സൗകര്യം അതുപോലെ തന്നെ ബസ് സ്റ്റാൻഡ് സൗകര്യം എല്ലാവരുടെയും മനസ്സുണ്ടായാൽ മാത്രമേ നമുക്കത് പൂർണ്ണമാതിരി എത്താൻ സാധിക്കുകയുള്ളൂ. എല്ലാവരുടെയും സഹായമുണ്ടെങ്കിൽ നമുക്ക് നമ്മുടെ ഈ കാരടക്ക ഗ്രാമപഞ്ചായത്തിൻ്റെ പരിധിയിലെ എല്ലാ സൗകര്യങ്ങളും നമുക്ക് മെച്ചപ്പെടുത്താൻ സാധിക്കുകയുള്ളൂ. അപ്പോൾ അവരുടെ അഭാവം ഇവിടെ കാണുന്നുണ്ട്. MLA വരുന്നെന്ന് വിചാരിച്ച് നമ്മുടെ ഈ പുതിയ ഭരണസമിതി വന്നിട്ട് നമ്മുടെ പഞ്ചായത്തിലെ ആദ്യത്തെ ഒരു യോഗമാണ് ഇന്നിവിടെ ചേർന്നിരിക്കുന്നത്. അപ്പോൾ നമുക്ക് എല്ലാ കാര്യങ്ങളും അവരോടൊന്ന് പറയാൻ നമുക്ക് അവരുടെ സഹായം അഭ്യർത്ഥിക്കുകയാണ് ഞാൻ വിചാരിച്ചത്. എന്നാലും നമുക്ക് നേരിട്ട് അവിടെ കണ്ട് നമ്മുടെ പഞ്ചായത്തിലേക്ക് വേണ്ട നമ്മുടെ ടൗണിലേക്ക് വേണ്ട വികസനവും ഡ്രെയിനേജും ബസ് സ്റ്റാൻഡിലെ കാര്യങ്ങളെല്ലാം ഒരു നിവേദനം പോലെ നമ്മുടെ എല്ലാവരുടെയും സഹകരണത്തോട് നൽകിക്കൊണ്ട് നമുക്കൊരു നല്ലൊരു ടൗൺ വികസനം ആണ് നമുക്ക് കാഴ്ചവെക്കാനുള്ളത്. എല്ലാവരുടെയും സഹകരണം ഉണ്ടാകണമെന്നാണ് എനിക്ക് അവസരത്തിൽ പറയാനുള്ളത്. ഈ പരിപാടിക്ക് എല്ലാവിധ ആശംസകളും നേർന്നുകൊണ്ട് ഈ പരിപാടിക്ക് ആശംസ അറിയിച്ചുകൊള്ളുന്നു. ആരോഗ്യമേഖലയിലെ ഒരു വലിയ ഒരു കാൽവെപ്പ് മുള്ളേരിയയിലെ ജഗന്മാത ഹോസ്പിറ്റലിൻ്റെ ഔപചാരികമായ ഉദ്ഘാടനം ഇന്നിവിടെ നടന്നിരിക്കുകയാണ്. ഇന്നത്തെ ഈ പരിപാടിയിലേക്ക് എത്തിച്ചേർന്ന മഹത് വ്യക്തികളെ നന്ദി രേഖപ്പെടുത്തുക എന്നതാണ് എൻ്റെ കടമ. ഇന്നത്തെ ഈ ഉദ്ഘാടന ചടങ്ങിനെ ധന്യമാക്കിയ നമ്മുടെ ശ്രീ സച്ചിദാനന്ദ ഭാരതി സ്വാമിജി ഇടനീർമഠം അവരുടെ പാദബിന്ദങ്ങൾക്ക് നമസ്കരിച്ചുകൊണ്ട് നമ്മുടെ യുജ് ഹെൽത്ത് കെയർ LLP ജഗന്മാത ഹോസ്പിറ്റലിൻ്റെ പേരിലുള്ള നന്ദി രേഖപ്പെടുത്തിക്കൊണ്ട് ഇന്നത്തെ ഈ പരിപാടിക്ക് ഹോസ്പിറ്റൽ ഉദ്ഘാടനം ചെയ്ത ശ്രീ ഡോക്ടർ ശാന്താറാം ഷെട്ടി മാംഗ്ലൂർ അദ്ദേഹത്തിന് നമ്മുടെ ಎಲ್ಲರ പേരിലുള്ള ಹಾರ್ದമായ ನന്ದಿ ಅರಿಚುಕೊಳ್ಳುತ್ತೇನೆ. ಇವರನ್ನು ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ಡಾಕ್ಟರ್ ಕಲಾರಮಣ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ഈ പരിപാടിയെ ധന്യമാക്കിയ നമ്മുടെ മാംഗ്ലൂർ MP ക്യാപ്റ്റൻ ബ്രിജേഷ് ചൗട്ട അദ്ദേഹത്തിന് നമ്മുടെ ഈ പരിപാടിയിലേക്ക് ഹാർദമായി നന്ദി രേഖപ്പെടുത്തിക്കൊള്ളുന്നു. ಇವರಿಗೆ ಗಣೇಶೋತ್ಸವ ಸ್ಮರಣೆಗೆ ನಿಂತು ಗೌರವಿಸಿದ್ದಾರೆ. എത്തിച്ചേർന്ന് ഇന്നലെയും ഇന്നുമായിട്ട് 2 പ്രാവശ്യം നമ്മുടെ ഹോസ്പിറ്റലിലേക്ക് വന്ന് നമ്മളെ ഒന്നിച്ച് സഹകരിച്ച് നമ്മുടെ ഉദ്ഘാടന ചടങ്ങിൽ എത്തിച്ചേർന്ന ശ്രീ നീലകണ്ഠൻ അദ്ദേഹം ഇപ്പോൾ തിരക്കുള്ളത് കൊണ്ട് പോയിരിക്കുകയാണ്. എന്നാലും അദ്ദേഹത്തിന് നമ്മുടെ എല്ലാവരുടെയും പേരിലുള്ള നന്ദി രേഖപ്പെടുത്തുകയാണ്. അടുത്തതായി നമ്മുടെ മുതിർന്ന അധ്യാപകനായ ശ്രീ ഗജമ്പാടി സുബ്രഹ്മണ്യ ഭട്ട്
അദ്ദേഹം നമ്മുടെ എല്ലാ പരിപാടിയിലും നമ്മുടെ കൂടെയുണ്ട്. അദ്ദേഹത്തിന് നമ്മുടെ എല്ലാവരുടെ പേരിലുള്ള അഗാധമായ നന്ദി രേഖപ്പെടുത്തിക്കൊള്ളു. ಇವರಿಗೆ ಡಾಕ್ಟರ್ ಶ್ರೀವತ್ಸ ಅವರು ಸ್ಮರಣೆಗೆ ನೀಡಬೇಕಾಗಿ ವಿನಂತಿ. പരിപാടിയിൽ നമ്മുടെ കൂടെ വന്ന് നമ്മളുമായി സഹകരിച്ച ക്യാമ്പോ പ്രസിഡന്റ് ശ്രീ SR സതീഷ് ചന്ദ്ര, അദ്ദേഹത്തിന് നമ്മുടെ എല്ലാവരുടെയും പേരിലുള്ള നന്ദി രേഖപ്പെടുത്തിക്കൊള്ളു. മറ്റു മുൻ മെമ്പർമാർ എല്ലാവരും ഇന്നത്തെ യോഗത്തിലേക്ക് ഒരുപാട് വിശിഷ്ട വ്യക്തികൾ നമ്മുടെ മുമ്പിൽ പിന്നെ യോഗത്തിന് മുമ്പിൽ ഇരുന്ന് നമ്മുടെ ആസീനരായിട്ടുണ്ട്. അവരെയൊക്കെ ഈ അവസരത്തിൽ ഞാൻ നമ്മുടെ ജഗന്മാതാ ഹോസ്പിറ്റലിൻ്റെ പേരിലുള്ള നന്ദി രേഖപ്പെടുത്തിക്കൊള്ളുന്നു. കൂടാതെ നമ്മുടെ ഇന്നത്തെ ഈ പരിപാടിയിൽ എത്തിച്ചേർന്ന നമ്മുടെ എല്ലാ പാർട്ട്നേഴ്സ്, നമ്മുടെ ഇവിടുത്തെ നാട്ടുകാർ, പിന്നെ ഇതിനെ സഹകരിച്ച മീഡിയാസ്, എല്ലാവരെയും കൂടി ഈ അവസരത്തിൽ നന്ദിയോടെ ഓർക്കുന്നു. കൂടാതെ നമുക്ക് നമ്മുടെ കാസർഗോഡ് BJP പ്രസിഡന്റ് ML അശ്വിനി ഉണ്ട്, IUML നേതാവ് ഇക്ബാൽ ഉണ്ട്, പിന്നെ കോൺഗ്രസിൻ്റെ ശ്രീ പുരുഷോത്തമൻ, അതുപോലെ തന്നെ നമ്മളെ മുമ്പിൽ ഇരിക്കുന്ന ഒരുപാട് രാഷ്ട്രീയ നേതാക്കന്മാരുണ്ട്, പ്രവർത്തകരുണ്ട്, നല്ലവരായ ആദരണീയരായ നേതാക്കളുണ്ട്. എല്ലാവരെയും, എല്ലാ വ്യക്തികളെയും ഈ അവസരത്തിൽ നന്ദി രേഖപ്പെടുത്തിക്കൊള്ളുന്നു. ഇവിടെ നമ്മുടെ കൂടെ ഡോക്ടർ കേശവ് ഭട്ട് ഉണ്ട്, കൂടാതെ ശ്രീമതി സുമതി, ഡോക്ടർ TN രാമകൃഷ്ണ, ഡോക്ടർ ജയപ്രകാശ് തൊട്ടത്തൊടി, കർണാടക സാഹിത്യ പരിഷത്ത് കാസർഗോഡ് പ്രസിഡന്റ് ശ്രീ ഡോക്ടർ ജയപ്രകാശ് തൊട്ടത്തൊടിയുണ്ട്. അങ്ങനെ നമ്മുടെ ഒരുപാട് വ്യക്തിത്വങ്ങൾ, നമ്മൾ ആദരിക്കുന്ന ഒരുപാട് വ്യക്തിത്വങ്ങൾ നമ്മുടെ മുമ്പിലുണ്ട്, പൊതുജനങ്ങളുണ്ട്. എല്ലാവരെയും ഈ അവസരത്തിൽ നന്ദിയോടെ ഓർത്തുകൊണ്ട് എല്ലാവർക്കും നന്ദി രേഖപ്പെടുത്തിക്കൊണ്ട്, ആരെങ്കിലും വിട്ടുപോയിട്ടുണ്ട് പ്രത്യക്ഷമായോ പരോക്ഷമായോ നമ്മളുമായിട്ട് സഹകരിച്ച, ഈ പരിപാടി വിജയിപ്പിക്കുന്നതിന് വേണ്ടി സഹകരിച്ച എല്ലാവർക്കും ഒരിക്കൽ കൂടി നന്ദി രേഖപ്പെടുത്തിക്കൊണ്ട് എൻ്റെ നന്ദി പ്രസംഗം അവസാനിപ്പിക്കുന്നു. നന്ദി, നമസ്കാരം, ജയ് ഹിന്ദ്. ಜಗನ್ಮಾತಾ ಹಾಸ್ಪಿಟಲ್ ಮುಳ್ಳೇರಿಯ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಜಗನ್ಮಾತಾ ಹಾಸ್ಪಿಟಲ್ ನಮ್ಮ ಈ ಗ್ರಾಮೀಣ ಪರಿಸರದ ಅತ್ಯಂತ ಭರವಸೆ ಇರುವಂಥ ಒಂದು ಆಸ್ಪತ್ರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸೇವೆಗಳು ನಿಮಗೆ ಲಭ್ಯ ಇದೆ. ನಮ್ಮ ಫೇಮಸ್ ಗೈನಕಾಲಜಿಸ್ಟ್ಗಳ ಸೇವೆ, ಅದರ ಜೊತೆಯಲ್ಲಿ ಆರ್ಥೋ ಡಾಕ್ಟರ್ಗಳು, ನಮ್ಮ ಯಂಗ್ ಆಗಿರುವಂಥ ಫಿಸಿಷಿಯನ್ ಡಾಕ್ಟರ್ ಮನೋಜ್ ಕೃಷ್ಣ ಅವರ ಸೇವೆ, ಹಾಗೆ ಎಲ್ಲ ಅನೇಕ ಸೇವೆಗಳು ಲಭ್ಯವಿರುವಂಥ ಅತ್ಯಂತ ಸುಸಜ್ಜಿತ ಹಾಸ್ಪಿಟಲ್. ನಮ್ಮ ಎಲ್ಲ ಈ ಭಾಗದ ಜನರಿಗೆ ಅವರ ಆರೋಗ್ಯ ಸಂಬಂಧಿಸಿದಂತೆ ಇದೊಂದು ಅತ್ಯಂತ ಉಪಕಾರಿಯಾದಂಥ ಕ್ರಮ ಆಗ್ಬೋದು ಅಂತ ನಾನು ಭಾವಿಸ್ತೇನೆ.
ಇದು ಈ ಆಸ್ಪತ್ರೆ 1955ರಲ್ಲಿ ಕೃಷ್ಣ ಕ್ಲಿನಿಕ್ ಅಂತೇಳಿ ನನ್ನ ತೀರ್ಥರಾದಂಥ ಡಾಕ್ಟರ್ ವಿ ಕೇಶವ ಭಟ್ರಿಂದ ಪ್ರಾರಂಭವಾಯಿತು. ಅವರು ಕುಟುಂಬ ವೈದ್ಯರಾಗಿದ್ದರು. ಎಲ್ಲ ಊರಿಗೆ ಈ ಹತ್ತಿರದ 25 ಕಿಲೋಮೀಟರ್ ಪರಿಸರಕ್ಕೆ ಅವರು ಜನಾನುರಾಗಿಯಾಗಿ ಸಾಧಾರಣ ಒಂದು 35 ವರ್ಷ ಸೇವೆ ಸಲ್ಲಿಸಿದರು. ಅದಾದ ಮತ್ತೆ 1991ರಲ್ಲಿ ನನ್ನ ಪತ್ನಿ ಡಾಕ್ಟರ್ ಕಲಾರಮಣ ಅವರೊಂದಿಗೆ ಸೇರಿಕೊಂಡು ನಾನು ಇಲ್ಲಿ ಒಂದು ನರ್ಸಿಂಗ್ ಹೋಮನ್ನು ಪ್ರಾರಂಭ ಮಾಡಿದ್ದೇವೆ. ನಾವು ಹೆರಿಗೆ ಆಸ್ಪತ್ರೆಗೆ ಆಗ ಕಾರ್ಯಾಚರಿಸ್ತಾ ಇತ್ತು. ಲೇಬರ್ ರೂಮ್, ಥಿಯೇಟರ್, ಸ್ಕ್ಯಾನಿಂಗು ಇಂಥ ಎಲ್ಲ ಸೌಕರ್ಯಗಳನ್ನು ಮಾಡ್ತಾಯಿದ್ದೆವು. ಅದಲ್ಲದೆ ಈಗ 3ನೇ ಹಂತದಲ್ಲಿ ಇಲ್ಲಿಯ ಊರಿನವರ ಸಹಕಾರದೊಂದಿಗೆ ಇಲ್ಲಿಯ ವರ್ತಕರು ಮತ್ತು ಇಲ್ಲಿಯ ಡಾಕ್ಟರ್ಗಳು ಮತ್ತು ಇಲ್ಲಿಯ ಎಲ್ಲರೊಂದಿಗೆ ಸೇರಿಕೊಂಡು ಒಂದು ಜಗನ್ಮಾತಾ ಆಸ್ಪತ್ರೆ ಅಂತ ಹೇಳಿ ಯುಜ್ ಹೆಲ್ತ್ ಕೇರ್ LLPಯ ಪ್ರಾಯೋಜಕದಲ್ಲಿ ನಾವು ಪ್ರಾರಂಭ ಮಾಡಿದೆವು. ಸಾಧಾರಣ 11 ತಿಂಗಳಲ್ಲಿ. ಇವತ್ತು ಅದು ಉದ್ಘಾಟನೆಗೊಂಡಿತ್ತು. ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಒಂದು ಉದ್ಘಾಟನೆ ಮಾಡಿದರು. ಅದಲ್ಲದೆ ಹಿರಿಯ ವೈದ್ಯರಾದಂಥ ಡಾಕ್ಟರ್ ಶಾಂತಾರಾಮ್ ಶೆಟ್ಟು ಮತ್ತು ಬೇರೆ ಬೇರೆ ಗಣ್ಯ ಅತಿಥಿಗಳ ಉಪಸ್ಥಿತಿಯಿಂದ ನಡೆಯಿತು. ಇದು ಮುಂದಕ್ಕೆ ಇಲ್ಲಿ ಸಾಧಾರಣ 25 ಕಿಲೋಮೀಟರ್ ಪರಿಸರದಲ್ಲಿ ಎಲ್ಲ ಸುಸಜ್ಜಿತ ಮಂಗಳೂರಿನಲ್ಲಿ ಸಿಕ್ಕುವಂಥ ಎಲ್ಲ ಸೌಕರ್ಯಗಳೊಂದಿಗೆ ಒಂದು ಆಸ್ಪತ್ರೆ ಆಗಿ ಕಾರ್ಯನಿರ್ವಹಿಸಬೇಕು ಅಂತ ನಾವು ನಮ್ಮ ಸಂಕಲ್ಪದೊಂದಿಗೆ ನಾವು ಮುಂದುವರಿತಿದ್ದೇವೆ. ಇಲ್ಲಿ ಮೇನು ಗೈನಕಾಲಜಿಸ್ಟು 3 ಜನ ಇದ್ದೇವೆ ನಾವು. ಸಣ್ಣ ಪ್ರಾಯದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲ ಸುಸಜ್ಜಿತವಾಗಿ ಎಲ್ಲ ಗೈನಕಾಲಜಿ ಸರ್ಜರಿಗಳನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಅದಲ್ಲದೆ ನಮ್ಮ CEO ಆಗಿ ಡಾಕ್ಟರ್ ಮನೋಜ್ ಕೃಷ್ಣ ಅಂತ ಇದ್ದಾರೆ. ಅವರು ಫ್ಯಾಮಿಲಿ ಫಿಸಿಷಿಯನ್. ಎಲ್ಲ ರೋಗಗಳು ಮೇನ್ ಫಿಸಿಷಿಯನ್ ಆಗಿ ಎಲ್ಲ ರೋಗಗಳಿಗೂ ಅವರು ಅವರ ಸಹಕಾರ ಕೊಡಲಿಕ್ಕಿದ್ದಾರೆ. ಅದಲ್ಲದೆ ಆರ್ಥೋಪೆಡಿಷನ್ ಆಗಿ ಡಾಕ್ಟರ್ ಶ್ರೀಜಿತ್ ಇದ್ದಾರೆ. ಗೈನಕಾಲಜಿಸ್ಟ್ ಆಗಿ ನಾನಲ್ಲದೆ ನನ್ನ ಪತ್ನಿ ಡಾಕ್ಟರ್ ಕಲಾರಮಣ ಮತ್ತು ಡಾಕ್ಟರ್ ಕಾವ್ಯ ಅಂತ ಹೇಳಿ ಇದ್ದಾರೆ. ಅದಲ್ಲದೆ ಫಿಸಿಯೋಥೆರಪಿಲಿ ಡಾಕ್ಟರ್ ಪುಷ್ಪರಾಜ್ ಅಂತ ಹೇಳಿ ಕಾರ್ಯಾಚರಿಸ್ತಿದ್ದಾರೆ ಎಲ್ಲ ದಿವಸ. ಅದಲ್ಲದೆ ಬೇರೆ ಆನ್ ಕಾಲ್ ಡಾಕ್ಟರ್ಗಳಿದ್ದಾರೆ. ಅದಲ್ಲದೆ ತಿಂಗಳಿಗೆ 2 ಸಲ 3 ಸಲ ಬಂದು ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಕೇರ್ ಕೊಡಲಿರುವ ಡಾಕ್ಟರ್ಗಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ VK ವಿನೀತ್ ಅಂತ ಇನ್ಫೆಕ್ಷನ್ ಡಿಸೀಸ್ ಸ್ಪೆಷಲಿಸ್ಟು ಮಂಗಳೂರಿನವರು. ಅವರು ಆಲ್ಟರ್ನೇಟ್ ಸಂಡೇಸ್ ಬರಲಿಕ್ಕೆ ಇಟ್ಟಿದ್ದಾರೆ. ಕಾಸ್ಮೆಟಾಲಜಿ ಮತ್ತು ಡರ್ಮಟಾಲಜಿಗೆ ಡಾಕ್ಟರ್ ಮಾಲವಿಕಾ ಹಂದೆ ಅಂತ ಹೇಳಿ ಆಲ್ಟರ್ನೇಟ್ ಸಂಡೇ ಬರಲಿಕ್ಕೆ ಇದ್ದಾರೆ. ಡಾಕ್ಟರ್ ಶ್ರೀವತ್ಸ ಅಂತ ನೆಫ್ರಾಲಜಿಸ್ಟು, ಅವರು ತಿಂಗಳಿಗೆ ಒಂದು ಸಲ ಬರಲಿಕ್ಕಿದ್ದಾರೆ. ಅದು ಮತ್ತು ಆನ್ ಕಾಲ್ ಸರ್ವಿಸ್ ಕೊಡಲಿಕ್ಕಿದ್ದಾರೆ. ನಾವು ಕೆಲವೇ ದಿನಗಳಲ್ಲಿ ನಮ್ಮ ಡಯಾಲಿಸಿಸ್ ಸೆಂಟರ್ಗಳನ್ನು ಸ್ಟಾರ್ಟ್ ಮಾಡ್ತೇವೆ. 3 ಬೆಡ್ಡಿನ ಡಯಾಲಿಸಿಸ್ ಸೆಂಟರ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಏನೆಲ್ಲ ಬೇಕು ಅದನ್ನೆಲ್ಲ ಇಲ್ಲಿಯ ಊರ ಸಹಕಾರದೊಂದಿಗೆ ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ. ಒಂದನೇ ಇಲ್ಲಿಯ ಇಡೀ ಊರಿನ ಎಲ್ಲರಿಗೂ ಹತ್ತಿರದಲ್ಲಿ ಕೈಗೆಟಕುವ ದರದಲ್ಲಿ ಸಿಕ್ಕಬೇಕು ಅಂತ ಹೇಳಿ ನಮ್ಮ ಎಲ್ಲರ ಅಭಿಲಾಷೆ. ಅದಲ್ಲದೆ ಮತ್ತೊಂದು ವಿಷಯ ಅಂದರೆ, ಈಗ ನೀವು ಕಾಣ್ತಾ ಇರ್ಬೋದು, ಪ್ರಾಯದವರಿಗೆ ಹೆಚ್ಚಿನವರ ಮಕ್ಕಳು ಬ್ಯಾಂಗ್ಳೂರು ಅಥವಾ ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ಫೈನಾನ್ಸಿಗೆ ಸಮಸ್ಯೆ ಇಲ್ಲ. ಆದರೆ ತಂದೆ ತಾಯಿಗಳನ್ನು ನೋಡಲಿಕ್ಕೆ ಅವರ ಆರೋಗ್ಯ ಕೊಡಲಿಕ್ಕೆ ಸ್ವಲ್ಪ ತೊಂದರೆಗಿರ್ತದೆ. ಆ ನಿಟ್ಟಿನಲ್ಲಿ ನಾವು ಮನೆಗೆ ಕೂಡ ಡೊಮಿಸೈಲರಿ ಕೇರ್ ಕೂಡ ಕೊಡಲಿಕ್ಕೆ ಇದ್ದೇವೆ. ನಾವು ಮುಂದೆಗೆ ಮನೆಗೆ ಹೋಗಿ ಬೇಕಾದರೆ ಅವರ ಬ್ಲಡ್ ಟೆಸ್ಟ್ ಮಾಡೋದು, ಅವರಿಗೆ ಬೇಕಾದ ಮನೆಯಲ್ಲಿ ಸಹಕಾರ ಕೊಡೋದು, ಸಲಹೆ ಕೊಡುವಂಥ ಕೂಡ ಅದಕ್ಕೆ ಕೂಡ ನಾವು ಮುಂದುವರಿಯುತ್ತೇವೆ. ಹಾಗೆ ಈ ಹತ್ತಿರದ ಎಲ್ಲರ ಜನರ ಅಭಿಲಾಷೆ ಏನುಂಟು ಅದನ್ನು ಪೂರೈಸಲಿಕ್ಕೆ ನಮ್ಮಿಂದ ಆದಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ജഗന്മാത ഹോസ്പിറ്റൽ മുള്ളേരിയ യുജ് ഹെൽത്ത് കെയർ LLP എന്ന ഫേം നേതൃത്വം നൽകുന്ന ഒരു പുതിയ സംരംഭമായിട്ടുള്ള ജഗന്മാത ഹോസ്പിറ്റൽ ഇന്ന് ഉദ്ഘാടനം ചെയ്തിരിക്കുകയാണ്. ആതുര സേവന രംഗത്ത് ഒരു പുത്തൻ കാൽവയ്പുമായിട്ട് കുറച്ച് ഡോക്ടേഴ്സ്, കുറച്ച് പ്രൊഫഷണൽസ്, കുറച്ച് ബിസിനസ്സിൻ്റെ ആൾക്കാർ ചേർന്നുകൊണ്ട് ഒരു ഹോസ്പിറ്റൽ നേരത്തെ പ്രവർത്തിച്ചുകൊണ്ടിരുന്ന ഒരു 65 വർഷത്തെ പാരമ്പര്യമുള്ള ഡോക്ടർ കേശവ് ഭട്ട് തുടങ്ങി വെച്ച ഒരു ഹോസ്പിറ്റലാണ്. അത് കഴിഞ്ഞ കൊറോണ സമയത്ത് നിർത്തിവെക്കുകയും അതിനുശേഷം യുജ് ഹെൽത്ത് കെയർ LLP നേതൃത്വം നൽകിയിട്ട് ആ ഹോസ്പിറ്റൽ മുന്നോട്ട് കൊണ്ടുപോവുകയും ചെയ്തു. ഇന്ന് പല മേഖലയിലുള്ള പല സ്ഥലത്തുള്ള ഡോക്ടേഴ്സ്
എല്ലാ സ്പെഷ്യാലിറ്റിയിലും പെടുന്ന എല്ലാ ഡോക്ടേഴ്സും ചേർന്നുകൊണ്ട് ഈ ഹോസ്പിറ്റൽ നടത്തിക്കൊണ്ടുവരികയാണ്. കാഷ്വാലിറ്റി ബ്ലോക്ക്, OP ബ്ലോക്ക്, ഡിജിറ്റൽ എക്സ്റേ, IP, USG സ്കാനിങ്, മറ്റു എല്ലാ സൗകര്യങ്ങളും, ആധുനികമായിട്ടുള്ള എല്ലാ സൗകര്യങ്ങളും ചേർന്നിട്ടുള്ള ഒരു 50 ബെഡ് ഉള്ള ഒരു ഹോസ്പിറ്റലാണ് ഇന്ന് ഇവിടെ ഉദ്ഘാടനം ചെയ്തിരിക്കുന്നത്. യുജ് ഹെൽത്ത് കെയർ LLP ഒരു ഫിർമാണെങ്കിലും അതിൻ്റെ കീഴിൽ യുജ് ചാരിറ്റബിൾ ട്രസ്റ്റ് എന്ന പേരിൽ ആതുര സേവന രംഗത്ത് ഒരു സാന്ത്വന സ്പർശം എന്ന രീതിയിൽ ഡയാലിസിസ് യൂണിറ്റ് മറ്റു സേവന മേഖലയിലും കൂടി പ്രവർത്തിക്കുന്നതിന് വേണ്ടിയാണ് ഈ യുജ് ചാരിറ്റബിൾ ട്രസ്റ്റ് രൂപീകരിച്ച് പ്രവർത്തനം ആരംഭിച്ചിരിക്കുന്നത്. പുതുതായിട്ടുള്ള സാങ്കേതിക വിദ്യ ഉപയോഗിച്ചുകൊണ്ട് ചികിത്സാ രംഗത്ത് ഒരു മുന്നേറ്റം കുറിക്കുന്നതിന് വേണ്ടി ഈ ഒരു പ്രസ്ഥാനം ജനങ്ങളുടെ മുമ്പിലേക്ക് ഇന്ന് അർപ്പിക്കുകയാണ്. ജഗന്മാതാ ഹോസ്പിറ്റലിൽ ഗൈനക്കോളജി, ഓർത്തോപീഡിക്സ്, പീഡിയാട്രിഷ്യൻ, മറ്റു ഫിസിയോതെറപ്പി, മറ്റെല്ലാ വിഭാഗങ്ങളും ചേർന്നിട്ടുള്ള എല്ലാ ആധുനിക സൗകര്യങ്ങളുള്ള ഒരു ഹോസ്പിറ്റലായിട്ട് ആണ് ജനങ്ങളുടെ മുമ്പിലേക്ക് വെച്ചിട്ടുള്ളത്. ഇവിടെ ഹോസ്പിറ്റലിൽ ഒരു 5ഓളം ഡോക്ടേഴ്സ് സ്ഥിരമായി എല്ലാ ദിവസവും ഉണ്ടായിരിക്കുന്നതാണ്. 24 മണിക്കൂറും സർവീസ് കൊടുക്കുന്നുണ്ട്. കൂടാതെ വിസിറ്റിംഗ് ഡോക്ടേഴ്സ് മംഗലാപുരം, മറ്റു ഭാഗങ്ങളിൽ നിന്ന്, ബാംഗ്ലൂർ, മറ്റു ഭാഗങ്ങളിൽ നിന്ന് ഡോക്ടേഴ്സ്, വിസിറ്റിംഗ് ഡോക്ടേഴ്സ് ആഴ്ചയിലൊരിക്കൽ, 2 ആഴ്ചയിലൊരിക്കൽ എന്ന രീതിയിൽ സ്ഥിരമായി നമ്മുടെ ഹോസ്പിറ്റലിലേക്ക് വരുന്നുണ്ട്. അപ്പോൾ അതുകൊണ്ട് എല്ലാ വിഭാഗം ഡോക്ടർമാരും നമ്മളെ ഹോസ്പിറ്റലിൽ സേവനം നൽകുന്നുണ്ട്.